बंदो पुनः पुनः श्रीमच्छंकर भगवत्पूज्यपाद सद्गुरुभ्यो नमः। वंदेदं दच्चिदानन्दं यतिवर्यं महामतिं वेद वेदान्तसारं सद्गुरुं प्रणतोऽस्म्यहम्। सदाहं सम्प्रदायिग्नं संयमेन्द्रं सदाश्रयं सद्गुरुं दच्चिदानन्दं सदाचारं समाश्रये। श्री श्री दच्चिदानन्देन्द्र सरस्वती महासद्गुरुभ्यो नमः। अधी भगवो अवाप्ययो हि भूतानां वाप्ययो हि भूतानां विस्तरशो मया तौ विस्तरशो मया कमलपत्राक्ष दत्तः कमलपत्राक्ष माहात्म्यमपि चाव्ययम् माहात्म्यमपि चाव्ययम् हि भूतानां श्रुतौ विस्तरशो मया दत्तः कमलपत्राक्ष माहात्म्यमपि चाव्ययम्। अवाप्ययौ हि भूतानां श्रुतौ विस्तरशः मया त्वत्तः कमलपत्राक्ष माहात्म्यम् अपि च अव्ययम्। श्रुतौ या भक्त ಏನರ್ಥ ಇಲ್ಲಿ ಶ್ರುತಃ ಶ್ರುತೌ ಅಂತ ಪ್ರಥಮ ದ್ವೇಷ ಮಾಡಿದ್ದಾರೆ. ಭವಾಪ್ಯಯೌ ಶ್ರುತೌ ಹುಟ್ಟು ಪ್ರಳಯವು ಕೇಳಲ್ಪಟ್ಟದು. ತತ್ತಃ ನಿನ್ನಿಂದ ಭೂತಾನಾಮ ಪ್ರಾಣಿಗಳ ಭವಾಪ್ಯವು ಹುಟ್ಟು ಸಾವುಗಳ ವಿಚಾರವಾಗಿ ಮಯ ನನ್ನಿಂದ ವಿಸ್ತರಶಃ ಶ್ರುತವು ಡೀಟೇಲ್ ಆಗಿ ಕೇಳಲ್ಪಟ್ಟಿದೆ. ಸಾಲ ನಾನು ಕೇಳಿದ್ದೀನಿ. ಹೇ ಕಮಲಪತ್ರಾಖ್ಯನೇ ಮಾಹಾತ್ಮ ಅಪಿ ನಿನ್ನ ಮಾಹಾತ್ಮ್ಯವನ್ನು ಕೂಡ ಅವ್ಯಯವಾದ ಮಾಹಾತ್ಮ್ಯವನ್ನು ಕೂಡ ಕೇಳಿರುತ್ತೆ. ಶ್ರುತಂ ಮಾಹಾತ್ಮ್ಯಂ ಶ್ರುತಂ ಭವಾಪ್ಯೌ ಶ್ರುತೌ किंच भवः उत्पत्तिः अप्ययः प्रलयः तौ भवाप्यौ किंच भवः उत्पत्तिः अप्ययः प्रलयः तौ भवाप्ययौ हि भूतानां श्रुतौ विस्तरशः हि भूतानां श्रुतौ विस्तरशः न संक्षेपतः मया त्वत्तः तत्सकाशात् ಮತ್ತು ಏನಪ್ಪ ಅಂದ್ರೆ ಭವ ಅಂದ್ರೆ ಉತ್ಪತ್ತಿ, ಅಪ್ಯಯ ಅಂದ್ರೆ ಪ್ರಳಯ. ಆ ಎರಡು ಭವಾಪ್ಯಯಗಳು ಅದು ಭೂತಗಳದ್ದು. ಭೂತಗಳದ್ದು ಅಂದ್ರೆ ಸ್ಥಾವಜಂಗಮಾದ ಭೂತಗಳು. ಅವುಗಳ ಉತ್ಪತ್ತಿ ಪ್ರಳಯಗಳನ್ನ ವಿಸ್ತಾರವಾಗಿ ಕೇಳಲ್ಪಟ್ಟಿತು. ನನ್ನಿಂದ ಕೇಳಲ್ಪಟ್ಟಿತು. ಅವೆರಡೂ ಕೇಳಲ್ಪಟ್ಟವು. ಭವಾಪ್ಯವು ಶ್ರುತವು ಅವೆರಡೂ ಕೇಳಲ್ಪಟ್ಟವು. ನಿನ್ನಿಂದ ನಿನ್ನ ದೆಸೆಯಿಂದ ನೀನು ವಿಸ್ತಾರವಾಗಿ ವರ್ಣನೆ ಮಾಡಿದ್ದರಿಂದ ಅದರಿಂದ ನಾನು ಅದನ್ನ ಕೇಳಿರುತ್ತೇನೆ. ಆ ಎರಡು ವಿಚಾರ ಕೇಳಿದ್ದೇನೆ. ಹೇ ಕಮಲಪತ್ರಾಕ್ಷ ಕಮಲಸ್ಯ ಪತ್ರಂ ಕಮಲಪತ್ರಂ ತದ್ವದಕ್ಷಿಣೀ ಯಸ್ಯ ತವ ಸತ್ವಂ ಕಮಲಪತ್ರಾಕ್ಷಃ ಹೇ ಕಮಲಪತ್ರಾಕ್ಷ ಕಮಲದಂತೆ ಪತ್ರ ಅಲ್ಲ, ಕಮಲದ್ದ ಪತ್ರ. ಕಮಲದ್ದರ ಪತ್ರವೇ ಕಮಲಪತ್ರ ಅಂದ್ರೆ ಕಮಲ ಅಂದ್ರೆ ಹೂವು, ಅದರ ಪತ್ರ ಅಂದ್ರೆ ದಳ, ಹೆಸರು. ಅದರಂತೆ ಕಣ್ಣುಗಳು, ಕೋಮಲವಾದ ನೀಳವಾದ ಉದ್ದವಾದ ಕಣ್ಣು ಯಾವ ನಿನಗೋ ಆ ನೀನು ಕಮಲಪತ್ರಾಕ್ಷನು. ಅದರ ಸಂಬುದ್ಧಿ ಏಕಮಲಪತ್ರಾಕ್ಷ, ಕಮಲದಂತೆ ಕಣ್ಣುಳ್ಳವನಾದ ಪರಮಾತ್ಮನೇ. ಮಾಹಾತ್ಮ್ಯಪಿಚ ಅವ್ಯಯಂ ಅಕ್ಷಯಂ ಶ್ರುತಂ ಇತಿ ಅನುವರ್ತದೆ. ಮಾಹಾತ್ಮ್ಯಮಪಿ ಚ ಅವ್ಯಯಂ ಅಕ್ಷರಂ ಶ್ರುತಂ ಇತಿ ಅನುವರ್ತದೆ. ಶ್ರುತಂ ಅದು ಶ್ರುತೌ, ಇದು ಶ್ರುತಂ. ಅವ್ಯಯವಾದ ನಾಶರಹಿತವಾದ ಮಾಹಾತ್ಮ್ಯವನ್ನು ಕೂಡ ಕೇಳಿರುತ್ತೇನೆ. ಮತ್ತೆ ಭವಾಪ್ಯಯ ಉತ್ಪತ್ತಿ ಪ್ರಳಯವನ್ನು ಕೂಡ ವಿಸ್ತಾರವಾಗಿ ಕೇಳಿದ್ದೇನೆ. ಹಿಂದೆ ಏನಿಂದ ಆಯ್ತು ಅದನ್ನೆಲ್ಲ ಮಾಡ್ತಿದ್ದಾರೆ, ರಿವೈಂಡ್ ಮಾಡ್ತೇನೆ. ಮತ್ತೆ ಎಲ್ಲ ಕೇಳಿದ್ದೀನಿ, ಇದೆಲ್ಲ ಆಯ್ತು. ಇವಾಗ ಏವಮೇತದ್ಯಥಾರ್ಥತ್ವಂ ಪರಮೇಶ್ವರ ಆತ್ಮಾನಂ ಪರಮೇಶ್ವರ ಚಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ ಏವಮೇತದ್ಯಥಾರ್ಥತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಏವಂ ಏತತ್ ಯಥಾ ಆಥ ತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಂ ಇಚ್ಛಾಮಿ ತೇ
ರೂಪಂ ಐಶ್ವರಂ ಪುರುಷೋತ್ತಮ. ಅರ್ಥ ರೂಪ ಗೊತ್ತಿದ್ವ? ಅರ್ಥ ಹೆಂಗ್ ರೂಪ ಆಯ್ತಾ? ಗೊತ್ತಿಲ್ಲ ಅದು ಅರ್ಥ. ಹೇಳಿ ಅರ್ಥ. ನೋಡ ನೋಡ ಕಕ್ಕಡ ಹೀಗೆಯೇ ಯಥಾ ಅರ್ಥ ಹೇಗೆ ಹೇಳುತ್ತಿರುವೆಯೋ ಅದು ಹಾಗೆಯೇ ಆತ್ಮ ನಿನ್ನ ಬಗ್ಗೆ ಹೇಳ್ತಾ ಇದ್ದಾರ. ಶ್ರೀ ಪರಮೇಶ್ವರನೇ ನೀನು ಹೇಳ್ತಾ ಇದ್ದಾಗೆ ನೀನೋದು. ಆದರೆ ತೇ ಐಶ್ವರ್ಯಂ ರೂಪಂ, ನಿನ್ನ ಈಶ್ವರ ಸಂಬದ್ಧವಾದ ರೂಪ ಜನ ಜಗದಾತ್ಮ ಜಗದಾದ್ಯ ರೂಪ ವಿಶ್ವರೂಪ, ಅದನ್ನ ಹಿರಿ ಪುರುಷೋತ್ತಮನೇ ಅಹಂ ದ್ರಷ್ಟು ಇಚ್ಛ, ನಾನು ನೋಡೋಕೆ ಇಷ್ಟಪಡ್ತಾ ಇದ್ದೀನಿ. ಆದ್ಯವಾದ ಮೊದಲಿಗೆ ಜಗತ್ತಿಗೆ ಮೊದಲಿನದಾದ ಮೊದಲು ವಿರಾಟ್ ಕೃಷ್ಣ ಹುಟ್ಟಿದ್ದು, ಅಸ್ಮಾತ್ ವಿರಾಟ ಜಾಯಿತ, ಆಮೇಲೆ ಎಲ್ಲ ಹುಟ್ಟಿದ್ದು. ಜಗತ್ತಿನ ಆದಿರೂಪವಾಗಿರುವ ವಿರಾಟ್ ರೂಪ ವಿಶ್ವರೂಪ ಅದನ್ನು ನಾನು ಕಾಣೋದಕ್ಕೆ ಇಷ್ಟಪಡುತ್ತಿದ್ದೇನೆ. ಪರಮೇಶ್ವರ ಪುರುಷೋತ್ತಮ, ನಾನು ನೋಡಬಹುದಾ? ನಂಗೆ ನೋಡಕ್ಕಾಗತ್ತಾ? ನೀನ್ ನೋಡಬಹುದು, ನೋಡಕ್ಕಾಗತ್ತೆ ಅಂದ್ರೆ ತೋರ್ಸು, ನಾನು ನೋಡ್ತೀನಿ. ಇಲ್ಲ ಕಣೋ ನೀನ್ ನೋಡೋದಲ್ಲ, ನೀನ್ ನೋಡಕ್ಕಾಗಲ್ಲ, ಬೇಡ ಅಂದ್ರೆ ನಾನು ಆಸೆನೇ ಪಡೋಲ್ಲ, ಬಿಟ್ಬಿಡ್ತೀನಿ. ಏನೋ ಆಸೆ ಬಂದಿದೆ, ನೋಡ್ಬೇಕು ಅಂತ ಅನಿಸ್ಬಿಟ್ಟಿದೆ. ನೀನು ಆಗ್ಬಹುದು, ನೋಡ್ಬಹುದು, ನೀನು ಏನಾದ್ರು ಅದಕ್ಕೆ ಕಿಂಚಿತ್ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ನಾನು ಹೂಣ್ಬಿಡ್ತೀನಿ, ನೋಡ್ಬಿಡ್ತೀನಿ, ನಂಗೆ ತೋರ್ಸು. ಏವಂ ಏತತ್ ಏವಂ ಏತತ್ ನಾನ್ಯಥಾ ಏನ ಪ್ರಕಾರೇಣ ಏನ ಪ್ರಕಾರೇಣ ಆತ್ಥಾ ಕಥಯಸಿ ಆಥಾ ಕಥಯಸಿ ಆತ್ಮಾನಂ ಪರಮೇಶ್ವರ. ತ್ವಂ ಆತ್ಮಾನಂ ಪರಮೇಶ್ವರ. ಹೀಗೆಯೇ, ಬೇರೆ ರೀತಿ ಅಲ್ಲ. ಯಾವ ಪ್ರಕಾರವಾಗಿ ನೀನು ಹೇಳುತ್ತಿರುವೆಯೋ ನಿನ್ನ ಬಗ್ಗೆ ನೀನೇ ಆಟೋಬಯೋಗ್ರಫಿ, ನಾನು ಇಂಥವನು, ನನ್ನ ವಿಭೂತಿ ಇಂಥದ್ದು, ನನ್ನ ವಿಸ್ತಾರ ಇಂಥದ್ದು, ನನ್ನ ತತ್ವ ಅಂಥದ್ದು ಅಂತ ಏನ್ ಬಗ್ಗೆ ಹೇಳ್ತಿದೀಯಲ್ಲ, ನಾನು ಅದ್ರ ಬಗ್ಗೆ ಕಿಂಚಿತ ಅನುಮಾನ ಪಡಲ್ಲ, ಸಂಶಯ ಪಡಲ್ಲ. ಅದು ಹಾಗೆಯೇ ಕರೆಕ್ಟ್, ನೀನ್ ಹೇಳ ಹಾಗೆಯೇ ಅದಿರೋದು, ಅದ್ರ ಬಗ್ಗೆ ಡೌಟ್ ಇಲ್ಲ. ತಥಾಪಿ ದ್ರಷ್ಟುಮಿಚ್ಛಾಮಿ ತೇ ತವ ರೂಪಂ, ತಥಾಪಿ ದ್ರಷ್ಟುಮಿಚ್ಛಾಮಿ ತೇ ತವ ಜ್ಞಾನೇಶ್ವರ ಶಕ್ತಿವರ ವೀರತೇಜೋಭಿಃ ಸಂಪನ್ನಂ ಜ್ಞಾನೇಶ್ವರ್ಯ ಶಕ್ತಿಬಲ ವೀರ್ಯತೇಜೋಭಿಃ ಸಂಪನ್ನಂ ಈಶ್ವರಂ ವೈಷ್ಣವಂ ರೂಪಂ ಐಶ್ವರಂ ವೈಷ್ಣವಂ ರೂಪಂ ಪುರುಷೋತ್ತಮ. ಪುರುಷೋತ್ತಮ. ಹಾಗಿದ್ದರು ನೀನು ಹಾಗೇ ಇದೆಯಾ, ಅದ್ರಲ್ಲಿ ಅನುಮಾನವಿಲ್ಲ. ಆದ್ರೂ ನನಗೊಂದು ಕುತೂಹಲ ಇದೆ. ನಿನ್ನ ಜ್ಞಾನ ಐಶ್ವರ್ಯ ಶಕ್ತಿ ಬಲ ವೀರ್ಯ ಈ ಷಡ್ಗುಣ ಸಂಪನ್ನವಾಗಿರುವ ಪರಿಪೂರ್ಣವಾಗಿರ್ತಕ್ಕಂತಹ ವಿರಾಟ್ ರೂಪ ಇದೆಯಲ್ಲ, ಆ ವಿರಾಟ್ ರೂಪವನ್ನ ನಾನು ಕಾಣೋದಕ್ಕೆ ಇಷ್ಟಪಡ್ತಾ ಇದ್ದೀನಿ, ನಾನು ನೋಡ್ಬೇಕು ಅಂತ ಅನಿಸ್ತಾ ಇದೆ. ಅಲ್ಲ, ವಿರಾಟ್ ರೂಪ ತೋರಿಸಿದಂತಹ ಪರಮಾತ್ಮನಿಗೆ ಅರ್ಜುನ ಮನಸ್ಸನ್ನ ಕಂಟ್ರೋಲ್ ಮಾಡಕ್ಕಾಗ್ಲಿಲ್ವಾ? ಅರ್ಜುನ ಚಂಚಲ ಮನ ಕೃಷ್ಣ ಅಂತಂದ. ಅದು ಭಗವಂತ ಅಸಂಶಯಂ ಅವೋ ಮಹಾಬಾಹು ಮನೋನಿಗ್ರಹ ಅಭ್ಯಾಸ ಕೊಂಡ್ರಿಯಾನೆ ಹೊರತು ಮನಸ್ಸಿನ ಚಂಚಲ ನಾನು ಕಂಟ್ರೋಲ್ ಮಾಡ್ತೀನಿ ಅಂದೇ ಇಲ್ಲ. ನೀನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟ. ವಿರಾಟ್ ರೂಪ ತೋರಿಸ್ಬಿಟ್ಟ. ವಿರಾಟ್ ರೂಪ ತೋರಿಸುವ ಮಹಾತ್ಮನಿಗೆ ಪರಮಾತ್ಮನಿಗೆ ಅರ್ಜುನ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಟ್ಟಿರ್ಬೋದಾಯ್ತು. ಅದು ಅರ್ಜುನ್ ಒಬ್ಬಂದೇ ಅಲ್ಲ ಪ್ರಶ್ನೆ, ಜಗತ್ತಿನ ಎಲ್ಲರ ಪ್ರಶ್ನೆ ಆದ್ರಿಂದ ಎಲ್ಲ ಅಭ್ಯಾಸ ಮಾಡ್ಬೇಕು ಸಾಧನೆ ಹೇಳ್ತೇನೆ. ಇದು ಅರ್ಜುನ ಒಬ್ಬಂದೇ ಪ್ರಶ್ನೆ, ನಾನು ನೋಡ್ಬೇಕು ಅನ್ನೋದು. ಆದ್ರೆ ತೋರಿಸ್ಬಿಟ್ಟ, ನೋಡಪ್ಪ ನೋಡ್ಬೇಕು ಅಂತಿದ್ರೆ ಆಯ್ತು. ನೀನ್ ಬೇಯಿಸಿದ್ಮೇಲೆ ನಾನು ತೋರ್ಸಲ್ಲ ಅಂದ್ರೆ ಇಲ್ಲ, ನನ್ನ ಅಪೇಕ್ಷೆ ಪಟ್ಟೆ ಅಂದ್ರೆ ಆಯ್ತು ನೋಡ್ಕೋ ಅಂತ ಹೇಳ್ಬಿಟ್ಟು ಪರಮಾತ್ಮ ಒಪ್ಪಂದೇ ಬಿಡ್ತಾನೆ. ಜ್ಞಾನ ಐಶ್ವರ್ಯ ಶಕ್ತಿ ಬಲ ವೀರ್ಯ ಇದೇ ಷಡ್ಗುಣ, ಇದನ್ನುಳ್ಳವನೇ ಭಗವಂತ. ಇದರಿಂದ ಕೂಡಿದ್ದಾಗಿರುವ ಐಶ್ವರ್ಯ ರೂಪ ಈಶ್ವರ ಸಂಬದ್ಧವಾದ ವಿಷ್ಣು ಸಂಬದ್ಧವಾದ ರೂಪವನ್ನ ನಾನು ನೋಡೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ, ನಾನು ವೈಷ್ಣವ ರೂಪವನ್ನ ನೋಡುವುದಕ್ಕೆ ಇಷ್ಟಪಡುತ್ತೇನೆ, ಬಯಸುತ್ತೇನೆ ಅಂತಂದ. ಆದ್ರೆ ಒಂದು ಮನ್ಯಸೆ ಯದಿ ತಚ್ಛಕ್ಯಂ ಮನ್ಯಸೆ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತಥೋ ಮೇ ತ್ವಂ ಯೋಗೇಶ್ವರ ತಥೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ ದರ್ಶಯಾತ್ಮಾನಮವ್ಯಯಂ ಮನ್ಯಸೆ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತಥೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಮನ್ಯಸೆ ಯದಿ ತತ್ ಶಕ್ಯಂ ಮಯಾ ದ್ರಷ್ಟುಂ ಇತಿ ಪ್ರಭೋ
ಯೋಗೇಶ್ವರ ತತಃ ಮೇ ತ್ವಂ ದರ್ಶಯ ಆತ್ಮಾನಂ ಅವ್ಯಯಂ. ಯದಿ ಒಂದು ವೇಳೆ ತ್ವಂ ನೀನು ಮಯಾ ದ್ರಷ್ಟುಂ ನನ್ನಿಂದ ಕಾಣುವುದಕ್ಕೆ ಶಕ್ಯಂ ಆಗುತ್ತದೆ ಎಂಬುದಾಗಿ ಮನ್ಯಸೆ ಆಲೋಚನೆ ಮಾಡುವುದಾದರೆ ನೀನು ನೋಡ್ಬೋದು ಕಣಯ್ಯ ಅರ್ಜುನ, ನಿಂಗೆ ಆಗತ್ತೆ ಕಣಯ್ಯ ನೀನ್ ಅನ್ನೋದಾದ್ರೆ ನಾನು ನೋಡ್ತೀನಿ. ನೀನೇ ಇಲ್ಲ ಅರ್ಜುನ ಬೇಡ ಕಣೋ, ನಿಂಗೆ ಅದು ಆಗಲ್ಲ ಅನ್ನೋದಕ್ಕೆ, ಆಗ ಕಷ್ಟ ಕಣೋ ಬೇಡ ಅಂತಂದ್ರೆ ಬಿಡ್ತೀನಿ. ನನ್ನ ಆಸೆ ಬಂದಿದೆ ನೋಡ್ಬೇಕು ಅಂತ, ಅದು ನನ್ನ ಆಸೆ ಸರಿರೋ ತಪ್ಪ ನಂಗೆ ಗೊತ್ತಿಲ್ಲ. ಆ ವಿರಾಟ್ ರೂಪ ನೋಡ್ಬೇಕು ನೀವು ಇಷ್ಟೆಲ್ಲ ವರ್ಣನೆ ಮಾಡಿ ವಿಭೂತಿ ವರ್ಣನೆ ಮಾಡ್ಬಿಟ್ಟಿಲ್ಲ, ಜಗದಾತ್ಮ ರೂಪ ಇದೆ ಅಂತ. ಈ ಏಕಾಂಶನ ಸ್ಥಿತೋ ಜಗತ್ತು ಅಂದ್ಬಿಟ್ಟಿಲ್ಲ, ಇಡೀ ಜಗತ್ತನ್ನ ತುಂಬ್ಕೊಂಡ್ಬಿಟ್ಟಿದೀನಿ ಅಂತ. ಅಂತ ರೂಪ ಒಂದ್ಸಲ ನೋಡ್ಬಿಟ್ರೆ ಹೇಗಿರುತ್ತೆ, ಯಾಕೆ ನೋಡ್ಬಾರ್ದು ಹೇಳಿ ಆ ರೀತಿ ಅಪೇಕ್ಷೆ ಪಟ್ಟು ಕೇಳ್ತಾ ಇದ್ದಾನೆ ಪರಮಾತ್ಮ. ಆ ರೂಪವು ನನ್ನಿಂದ ನೋಡುವುದಕ್ಕೆ ಸಾಧ್ಯವಾಗುವುದಾದರೆ ಯೋಗೇಶ್ವರನೇ ಆ ಅವ್ಯಯವಾದ ಆ ನಿನ್ನ ಆ ರೂಪವನ್ನು ದರ್ಶಯ, ತೋರಿಸು, ನನಗೆ ಕಾಣಿಸು, ನಾನು ಅದನ್ನ ಅನುಭವಿಸುವಂತೆ ಆಗಲಿ. ಆ ವಿರಾಟ್ ರೂಪವನ್ನ ನಾನು ಪ್ರತ್ಯಕ್ಷವಾಗಿ ಕಂಡು ಅದನ್ನು ಅನುಭವಿಸುವಂತೆ ಆಗ್ಬೇಕು, ಅದನ್ನು ತೋರಿಸು. ಇಲ್ಲ ಅರ್ಜುನ ನಿಂಗೆ ಆಗಲ್ಲ ಅಂತ ಅನ್ನೋದಾದ್ರೆ ನನಗೆ ಡ್ರಾಪ್ ಆಗ್ಬಿಡ್ತೀನಿ, ಸ್ಟಾಪ್ ಆಗ್ಬಿಡ, ಇಲ್ಲ ಬೇಡ ಅಂತ ನೀನೇ ಫೈನಲ್ ತೀರ್ಮಾನ. ಒಳ್ಳೆಯವನೇನಲ್ಲ ಅರ್ಜುನ, ಹಂಗೇನು ಅಂದಿಲ್ಲ ಡ್ರಾಪ್ ಮಾಡ್ಬಿಡ್ತೀನಿ ಅಂತ. ಯಾಕಮ್ಮ ಅರ್ಜುನ ಅಂತ ಒಳ್ಳೆಯವನಲ್ವಾ? ಅಲ್ಲ ಡ್ರಾಪ್ ಮಾಡ್ಬಿಡ್ತೀನಿ ಅಂತ ಎಲ್ಲ ನೀನು ಅವ್ನು ಬಿಟ್ಬಿಡ್ತೀನಿ, ಇನ್ನೇನು ಆಗಲ್ಲ ಅಂದ್ಬಿಟ್ಟು ನಾನು ಹಠ ಮಾಡೋದಪ್ಪ. ನೀನು ನೋಡಕ್ ಆಗಲ್ಲ ಕಣೋ ಅರ್ಜುನ, ಅದು ಆಗಲ್ಲ ನೋಡೋದಲ್ಲ ಅಂದ್ಬಿಟ್ರೆ. ಆದ್ರೆ ಹಠ ಮಾಡಿದ್ರೇನೆ ಕಾಣೋದು ಅಲ್ವಾ ಭಗವಂತ ನಿಜ. ಭಗವದ್ ವಿರಾಟ್ ರೂಪಕ್ಕೆ ಹಠ ಮಾಡ್ಬೇಕಾಗಿಲ್ಲ, ಜ್ಞಾನಕ್ಕೆ ಹಠ ಮಾಡ್ಬೇಕು. ವಿರಾಟ್ ರೂಪ ಸೋಪಾಧಿಕ ರೂಪ, ಸೋಪಾಧಿಕ ರೂಪ ನೋಡ್ಬಹುದು. ಅದನ್ನ ನೋಡಿಯೇ ಅರ್ಜುನ ಮೂಲೋಕದ ಗಂಡು ನಡ್ಗೋದ, ಅವನಿಗೆ ಆಗಿಲ್ಲ ಕೈಕಾಲ ತರ್ತಾ ನಡ್ಗೋದು ಆಗಲ್ಲ ಅಂದ. ಇನ್ನೇನಾದ್ರೂ ಈ ಚರ್ಮ ಚಕ್ಷುಷಿಗೆ ತೋರಿಸಿದ್ದ ಸೀದೋಗ್ಬಿಡ್ತಿತ್ತು ಅವ್ನ ಕಣ್ಣು. ಇಲ್ಲಿ ಚಕ್ಷುಷಿಗೆ ಈ ರೀತಿ ಇದಾಯ್ತು, ಭಯ ಆಗ್ಬಿಡ್ತು ಅವನಿಗೆ. ಕಲ್ಪಿಸ್ಕೊಂಡ್ರೇನೆ ಆ ರೂಪ ಕಲ್ಪಿಸ್ಕೊಂಡ್ರೆ ನಮ್ಗೆ ಹೇಗಿದ್ದಿರ್ಬೇಡ, ನೋಡ್ಬೇಡ. ದಿವಿ ಯುಗ ಸೂರ್ಯ ಒಮ್ಮೆಗೆ ಸೂರ್ಯ ಒಮ್ಮೆಗೆ ಜೋಗಿಗೆ ಎದ್ರೆ ಏನ್ ಕಾಂತಿಯೋ ಅಂದ್ರೆ ಅದನ್ನ ಇಮೇಜ್ ಮಾಡ್ಕೊಳಕ್ ಹೋದ್ರೆ ಇಮೇಜ್ ಮಾಡ್ಕೊಳಕ್ಕೆ ಆಗಲ್ಲ ನಮ್ಗೆ. ಭಯ ಯಾಕಂತೀರಾ ಗುರುಗಳೇ? ಭಯ ಯಾಕಾಯ್ತು ಅಂತ? ಏನು ದಂಷ್ಟ್ರಾಕರಣ ಅಂತಿದೆ ಎಲ್ಲ ಅಷ್ಟನ್ನು ಬಾಯಿಗೆ ಹಾಕ್ಬಿಟ್ಟು ಎಲ್ಲರದ್ದು ಕಚ್ಕೊಂಡ್ಬಿಟ್ಟಿದ್ದಾನೆ. ಅಷ್ಟು ಕರಾಳ ರೂಪ, ಅದು ಉಗ್ರ ರೂಪ, ಭಯಂಕರ ರೂಪ. ನೀವು ಇದನ್ನ ಬಾಳೆಹಣ್ಣಿನ 2-3 ಬಾಯಿ ಹಾಕೊಂಡು ಅಗದು ಬಾಯಿ ಬಿಟ್ಟು ನೋಡಕ್ಕಾಗಲ್ಲ ಬಾಳೆಹಣ್ಣ. ಬಾಳೆಹಣ್ಣಿನ ಪಚ ಅಗದ್ಬಿಟ್ಟು ನೋಡಿದ್ರೆ ಅದ್ ನೋಡಕ್ಕಾಗಲ್ಲ. ಆ ರೀತಿ ಅರ್ಜುನಿಗೆ ಇಡೀ ಬಾಯರಿಗೆ ಎಲ್ಲಾ ಪ್ರಾಣಿ ಎಲ್ಲರೂ ಕೂಡ ಕಚ ಹಾಕಿದೆ, ರಕ್ತ ಜಲ ಅಲ್ಲಿಂದ ಆಗಿದೆ, ಅಡ್ಕೊಂಡ್ಬಿಟ್ಟಿದೆ ಎಲ್ಲ. ನಡ್ಗೋಗ್ಬಿಟ್ಟ ಅಂತ ಅರ್ಜುನ. ಚಿಂತೆಯಸಿ ಯದಿ ತಚ್ಚಕ್ಯಂ ಮಯಾ ಅರ್ಜುನೇನ ದ್ರಷ್ಟುಮಿತಿ ಪ್ರಭೋ ಸ್ವಾಮಿನ್. ಚಿಂತೆಯಸಿ ಯದಿ ತತ್ ಶಕ್ಯಂ ಮಯಾ ಅರ್ಜುನೇನ ದ್ರಷ್ಟುಂ ಇತಿ ಪ್ರಭೋ ಸ್ವಾಮಿನ್. ಯದೀನ ಪದ ಹೇಳುತ್ತೆ, ಒಂದು ವೇಳೆ ಆಗುವುದಾದರೆ ನೋಡ್ತೀನಿ. ರೇ ಅಂದ್ಮೇಲೆ ಏನಾಯ್ತು, ನೀನ್ ಆಗಲ್ಲ ಅಂದ್ರೆ ನೋಡ್ಲಲ್ಲ ಅಂತ ಅನ್ಲೇಬೇಕು ಅವನು. ಯದಿ ಶಬ್ದ ಹಾಕಿದ್ದಲ್ಲ, ಚಿಂತಿಸುವುದಾದರೆ ನನ್ನಿಂದ ಅರ್ಜುನಾದ ನನ್ನಿಂದ ಈ ಸ್ವಾಮಿಯೇ ಆ ವಿರಾಟ್ ರೂಪವು ನೋಡೋದಕ್ಕೆ ಸಾಧ್ಯವಾಗುವುದಾದರೆ ಆ ರೂಪ ನಾನು ನೋಡ್ಬಹುದು, ನೀನು ಎಣಿಸುವುದಾದರೆ ಅರ್ಜುನ ನೀನು ನೋಡ್ಬಹುದು, ಏನ್ ತೊಂದರೆ ಇಲ್ಲ, ಕಾಣಬಹುದು ನೀನು ಅನ್ನುವುದಾದರೆ, ಹಾಗೆ ಎಣಿಸುವುದಾದರೆ ಹೇ ಯೋಗೇಶ್ವರ ಯೋಗಿನಃ ಯೋಗಾಃ ತೇಷಾಂ ಈಶ್ವರಃ ಯೋಗೇಶ್ವರಃ. ಹೇ ಯೋಗೇಶ್ವರ ಯೋಗೇಶ್ವರ ಯೋಗಿನಃ ಯೋಗಾಃ ತೇಷಾಂ ಈಶ್ವರಃ ಯೋಗೇಶ್ವರಃ. ಹೇ ಯೋಗೇಶ್ವರ. ಯೋಗೇಶ್ವರ ಸಂಬೋಧನೆ. ಯೋಗಿಗಳೇ ಯೋಗರು, ಅವರಿಗೆ ಒಡೆಯರು. ಯೋಗಿನಃ ಯೋಗಿಗಳು ಅಂತ ಯಾರಿದ್ದಾರೆ? ಯೋಗಿನಃ ಪ್ರಥಮ ಬಹುವಚನ, ಯೋಗಿಗಳು ಅಂತ. ಯೋಗಿಗಳೇ ಯೋಗರು, ಅವರಿಗೆಲ್ಲ ಈಶ್ವರರು ಯೋಗೇಶ್ವರನು. ಇಲ್ಲಿ ಯೋಗೇಶ್ವರನೇ ಸಂಬೋಧನೆ. ಸಮಸ್ತ ಯೋಗಿಗಳಿಗೂ, ಕಪಿಲರು ಏನು ಸಿದ್ಧರು ಸಾಧ್ಯರು ಅಂತ ಏನೇ ಇದ್ದಾರೆ, ಎಲ್ಲರ ಯೋಗಿತ್ವ ಇವರಿಂದ ಬಂದಿರೋದು ನಮಗೆ. ನೀ ಯೋಗೇಶ್ವರನೇ, ನೀನು ಹಾಗನ್ನು ಎನಿಸುವುದಾದರೆ
ಯಸ್ಮಾದಹಂ ಅತೀವ ಅರ್ಥೀ ದ್ರಷ್ಟುಂ ಯಸ್ಮಾತ್ ಅಹಂ ಅತೀವ ಅರ್ಥಿ ದ್ರಷ್ಟುಂ ತತಃ ತಸ್ಮಾನ್ ಮೇ ಮದರ್ಥಂ ದರ್ಶಯ ತ್ವಂ ಆತ್ಮಾನಂ ಅವ್ಯಯಂ. ತತಃ ತಸ್ಮಾನ್ ಮೇ ಮದರ್ಥಂ ದರ್ಶಯ ತ್ವಂ ಆತ್ಮಾನಂ. ಏಕೆಂದ್ರೆ ನಾನಿಂದ ತುಂಬಾ ಕುತೂಹಲ ಆಗ್ಬಿಟ್ಟಿದೆ, ತುಂಬಾ ಇಷ್ಟಪಟ್ಬಿಟ್ಟಿದ್ದೀನಿ, ಆಸೆ ಆಗ್ಬಿಟ್ಟಿದೆ, ಬೇಕು ಅಂತ ಅಷ್ಟಪಟ್ಟು ನಾರದು ಕೇಳಿಲ್ಲ. ಅವನಾಗ ಪರಮಾತ್ಮಗೆ ಇದು ತೋರಿಸಿದ್ನಲ್ಲ ಸಭೆಯಲ್ಲಿ. ಆಯ್ತಾ ಅಂದಿಲ್ಲ. ಇವನಿಗೆ ನಾರದರಿಗೂ ಗೀತೆ ಹೇಳ್ತಾರೆ, ಮೈವಮ್ಮಾಂ ಜಾತ ಬರಹಸಿ ಅಂತಾರೆ, ಸರ್ವಭೂತ ಗುಣಿಯುಕ್ತ ಮೈವಮ್ಮಾಂ. ಈ ರೀತಿ ನಾನು ಇರ್ತಕ್ಕೂ ತಿಳ್ಕೋಬೇಡ, ಅದು ದೊಡ್ಡ ತೋರಿಸಿದ್ದು ಅಂತ. ಮಾಯಾಕೇಶ ಮಯಾಸುತ್ತ ಎನ್ಮಾಂ ಪಶ್ಯಸಿ ನಾರದ ಅಂತ ಹೇಳಿ ಮಾಯಾರೂಪ ಅಂತ ಹಾಗೆ ಹೇಳ್ತಾನೆ. ಆದ್ರೆ ಅಲ್ಲಿ ಸಭೆಯಲ್ಲಿ ಮಾತ್ರ ಎಲ್ಲ ಕಣ್ಮಿಸ್ಕೊಂಡ್ಬಿಡ್ತಾರೆ, ನೋಡಕ್ ಆಗೋದಿಲ್ಲ ಅವನಿಗೆ, ಕಣ್ ಕುಕ್ಕೋಬಿಡುತ್ತೆ ಅವನಿಗೆ, ನೋಡಕ್ ಆಗೋದೇ ಇಲ್ಲ. ಅದಕ್ಕೆ ದಿವ್ಯ ಚಿಕಿತ್ಸೆ ಕೊಟ್ಟಿದ್ದು. ಒಂದು ವೇಳೆ ನೋಡ್ಬಹುದು ಅನ್ನೋದಾದ್ರೆ ನನಗಂತೂ ತುಂಬಾ ಅಸ್ತಿತ್ವ ಇದೆ, ಬೈಕೆ ಇದೆ, ನೋಡ್ಲೇಬೇಕು ಅಂತ ಆಸೆ ಇದೆ. ಆ ಆಸೆ ಇದ್ಮೇಲೆ ನಾನು ನೋಡ್ಬೇಕು ಅಂದ್ಕೊಂಡಾಗ ನೀನು ನೋಡ್ಬಹುದು ಅನ್ನೋದಾದ್ರೆ ಆ ನನಗೋಸ್ಕರವಾಗಿ ನಿನ್ನ ಆದಿರೂಪ, ಐಶ್ವರ್ಯ ರೂಪ, ವಿರಾಟ್ ರೂಪವನ್ನ, ಅವ್ಯಯವಾದ ಆ ರೂಪವನ್ನ ನನಗೆ ತೋರಿಸು, ನನಗೆ ಒಂದ್ಸಲ ಪ್ರತ್ಯಕ್ಷವಾಗಿ ಕಾಣಿಸು, ನಾನು ನೋಡ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀನಿ ಅಂತಂದ. ಏವಂ ಚೋದಿತಃ ಅರ್ಜುನೇನ ಶ್ರೀ ಭಗವಾನ್ ವಾಚ. ಏವಂ ಚೋದಿತಃ ಅರ್ಜುನೇನ ಶ್ರೀ ಭಗವಾನ್ ವಾಚ. ಈ ರೀತಿ ಚಿತ ಪ್ರೇರಣೆ, ಅರ್ಜುನಿಂದ ಪ್ರೇರಿತನಾದವನಾಗಿ, ಅರ್ಜುನಿಂದ ಕೇಳಿಸಿಕೊಂಡವನಾಗಿ, ಅರ್ಜುನ ಕೇಳಿದ ಮೇಲೆ ಅರ್ಜುನ ಕೇಳಿಕೊಳ್ಳೇನಿಗೆ ಶ್ರೀ ಭಗವಂತ ಹೇಳ್ತಾನೆ. ಮತ್ತೆ ಇದೇ ಇಲ್ಲ, ಚರ್ಚೆನೇ ಇಲ್ಲ, ನೋಡೇ ಬಿಡಪ್ಪ ಅಂದ್ಬಿಟ್ಟ. ಶ್ರೀ ಭಗವಾನ್ ವಾಚ. ಶ್ರೀ ಭಗವಾನ್ ವಾಚ. ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ. ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ. ದಿವ್ಯಾನಿ ನಾನಾವರ್ಣಾಕೃತೀನಿ ಚ. ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ. ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ. ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ. ವ್ಯಾಸರು ನೋಡಿದ್ರು ಇಲ್ವಾ? ವ್ಯಾಸರು ತೋರಿಸಿದಾರಲ್ಲ ಸಂಜೀವಿ ತೋರ್ಸ ಮಾಡಿದಾರೆ. ಸಂಜೀತನೇ ಹೇಳ್ತಾ ಇದ್ರು, ಈಗ ಆಯ್ತು ಕಥೆ ಹೇಳ್ತಾರೆ. ಸಂಜೀತಾನೆ ತಚ್ಚ ಸಂಸ್ಕೃತ ರೂಪವತ್ಯದ್ಭುತಂ ಹರೇ, ಕೊನೆಗೆ ಆ ರೂಪ ಮಾತ್ರ ಅಂತ. ವ್ಯಾಸರು ಸಂಜೀವನಿಗೆ ನೋಡುವಂತಹ ಸಾಮರ್ಥ್ಯ ಕೊಟ್ಟರು ಅಂದ್ರೆ ವ್ಯಾಸರು ಸರ್ವದಾ ಕಾಣ್ತಾ ಇರ್ಬೇಕು. ಅದು ಪಶ್ಯ ಮೇ ಪಾರ್ಥ ರೂಪಾಣಿ ಶತಶಃ ಅಥ ಸಹಸ್ರಶಃ ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ. ಹೇ ಪಾರ್ಥ ಪಶ್ಯ ಅಂತ, ಅರ್ಜುನನೇ ನೋಡಯ್ಯ, ಕಾಣಯ್ಯ ಅಂತಂದ. ಈ ರೂಪಗಳು ನೂರಾರು ಪ್ರಕಾರವಾದ ರೂಪಗಳು, ಸಾವಿರಾರು ಪ್ರಕಾರಗಳು, 100,000 ಅಂತ, 100,000 ಸಂಖ್ಯೆ ಅಲ್ಲ, ಅನೇಕ ಬಣ್ಣಗಳಿಂದ ಕೂಡಿದ್ದಾಗಿರುವ ಈ ರೂಪವನ್ನು ನೋಡು, ವಿರಾಟ್ ರೂಪ ನೋಡು. ನಾನಾ ಪ್ರಕಾರ, ವಿಧ ಅಂದ್ರೆ ತರಹ, ನಾನಾ ತರಹವಾಗಿರ್ತಕ್ಕದ್ದು, ನಾನಾದ ವರ್ಣ ಮತ್ತು ಆಕಾರ. ಬಣ್ಣಗಳು ಪ್ರಾಣಿಗಳೆಲ್ಲ ಇದ್ದಾರೆ, ಪಕ್ಷಿಗಳೆಲ್ಲ ಇದ್ದಾರೆ. ಆ ರೂಪ ವಿರಾಟ್ ರೂಪದಲ್ಲಿಯೇ ಒಂದೊಂದು ಮುಖ ಒಂದೊಂದು ತರಹ. ಹೇಗೆ ಅರ್ಜುನ ಇಮೇಜ್ ಬೇಕಾದ್ರು ಹಾಗೆ ಕಾಣ್ತಾ ಇದೆ. ಇವನ್ ಮನಸ್ಸಲ್ಲಿ ಬಂದ ಹಾಗೆ ಹಾಗೆ ಕಾಣ್ತಾ ಇದೆ. ನೋಡ್ತಾನೆ ಇದೀವಿ. ಅದು ನಮ್ಗೆ ಈ ನಮ್ಮ ಮನಸ್ಸನ್ನು ನಾವು ಕಲ್ಪಿಸ್ಕೊಂಡು ನೋಡೋದಕ್ಕೂ ಅರ್ಜುನ ದಿವ್ಯ ಚಕ್ಷಿಸ್ ನೋಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನಮ್ಮ ಮನಸ್ಸಲ್ಲಿ ಬಂದ ಭಾವನೆ, ಕನಸಿನಲ್ಲಿ ನಮ್ಗೆ ಆತ ಒಂದು ವಿರಾಟ್ ರೂಪ ನೋಡಿದಂಗೆ ಕನಸಾದ್ರೂ ಇಟ್ಕೊಳ್ಳಿ, ನೋಡ್ದಂಗೆ ಆಗುತ್ತೆ. ಕನಸಿನಂತೆ ಆ ವಿರಾಟ್ ಲೋಕದ ಕನಸಿನಲ್ಲಿ ಆ ಇಮೇಜಿನಲ್ಲೇ ನಾವು ಮುಳುಗಿದ್ರೆ ಅದು ಕಾಣ್ತಾನೆ ಇರುತ್ತಲ್ಲ. ಆ ಭಾವನೆ ಮಾಡ್ತಾ ಇದ್ರೆ ಈ ರೀತಿ ಜವಾಬ್ದಾರಿ ತುಂಬಿಕೊಂಡಂತ ವಿರಾಟ್ ರೂಪ ಎಲ್ಲಾ ಕಣ್ಣು ತುಂಬಿದ್ದಾನೆ. ಸೂರ್ಯಚಂದ್ರ ಕಣ್ಣುಳ್ಳವನಾಗಿ ಅಖಂಡ ಲೋಕಗಳನ್ನು ಹೊಟ್ಟುಕೊಂಡು ಭಾವನೆ ಕಾಣುತ್ತೆ. ಪ್ರತ್ಯ ಆದ್ರೂ ಪ್ರತ್ಯ ಮಾತ್ರ ನಮ್ಮ ಅದು ಅರ್ಜುನ ಹೆಂಗಲ್ಲಮ್ಮ, ನಾವು ನಿಮ್ಮನ್ನು ಹೊರಗಡೆ ನೋಡೋದು ಕಂಡಿದ್ದವನು. ಅರ್ಜುನ ಕಂಡಿದ್ದು ಮನೋರಥ ಅಲ್ಲ, ಮನೋರಥ ಅಲ್ಲ, ದಿವ್ಯ ಚಕ್ಷುಸ್ ಕೊಟ್ಟು ಹೆಂಗ್ ಕೊಟ್ಟಬೇಕು? ಈ ಕಣ್ ಕಿತ್ ಕೊಟ್ಟನೋ ಲೆನ್ಸ್ ಹಾಕಿದ್ನು ಏನ್ ಮಾಡ ಅದು ಹೇಳಿಲ್ಲಪ್ಪ. ದಿವ್ಯ ಚಕ್ಷುಸ್ ಕೊಟ್ಟ ಅಂತಿದೆ,
ಇದು ಲೆನ್ಸ್ ಮನಸ್ಸಿಗೆ ಅದನ್ನ ಟರ್ನ್ ಮಾಡಿದ್ನೋ ಲೆನ್ಸ್ ಹಾಕಿದ್ನೋ ಏನೋ ಮಾಡಿದಾನೆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಏನೋ ಮಾಡಿದಾನೆ ಪರಮಾತ್ಮ. ಏನ್ ಮಾಡ್ದೆ ಗೊತ್ತಾಗ್ಲಿಲ್ಲ. ಚೂರ ನೋಡ್ಕೋಬೇಕಾಯ್ತು. ಅದು ವ್ಯಾಸನ ಹೇಳಲೂ ಇಲ್ಲ ಹಿಂಗ್ ಮಾಡ್ದ ಅಂತ. ಅದು ಚೂರ ಅದಲ್ಲ ಆ ಜಾಗ ಅವನು ಸ್ಕಿಪ್ ಮಾಡ್ಬಿಟ್ಟಿದ್ದಾನೆ. ಯಶ್ಯಮೇ ಪಾರ್ಥ ರೂಪಾಣಿ ಶತಶಃ ಅಥ ಸಹಸ್ರಶಃ. ರೂಪಾಣಿ ಶತಶಃ ಅಥ ಸಹಸ್ರಶಃ. ಆ ಶಃ ಅನ್ನೋದು ಗಟ್ಟಲೆ ಇರ್ತದೆ. 100 ಗಟ್ಟಲೆ 1000 ಗಟ್ಟಲೆ ಇರ್ತಕ್ಕದ್ದಾಗಿರುವ ಆ ರೂಪಗಳನ್ನ ನೋಡು ಕಾಣು ಅಂತಂದ. ಅನೇಕಶಃ ಇತ್ಯರ್ಥಃ. ಅನೇಕಶಃ ಇತ್ಯರ್ಥಃ. ಅನೇಕ ಪ್ರಕಾರವಾಗಿರುವ ರೂಪಗಳನ್ನ ನೋಡುವ ನಾವು ಕಾಣುವ ನಾವು. ತಾನಿಜ ನಾನಾ ವಿಧಾನಿ ಅನೇಕ ಪ್ರಕಾರಾಣಿ. ತಾನಿ ಚ ನಾನಾ ವಿಧಾನಿ ಅನೇಕ ಪ್ರಕಾರಾಣಿ. ಅವುಗಳು ನಾನಾ ವಿಧವಾಗಿದೆ, ಅನೇಕ ಪ್ರಕಾರವಾಗಿದೆ. ಯಾವ್ಯಾವ ದೇವತೆ ಹೇಗೆ ಹೇಗಿದೆಯೋ, ಯಾವ್ಯಾವ ಬೆಟ್ಟ ಗುಡ್ಡಗಳು ಹೇಗೆ ಹೇಗಿದೆಯೋ, ಯಾವ್ಯಾವ ಪ್ರಾಣಿಗಳು ಹೇಗೆ ಹೇಗಿದೆಯೋ, ಇನ್ನು ಅಷ್ಟೇ ಏನೇನು ಕಲ್ಪನೆ ಮಾಡ್ಕೊತೀಯೋ ಕಲ್ಪನೆ ಮಾಡ್ಕೊಂಡು ಹೋಗಲ್ಲ ಕಾಣ್ತಾ ಇದ್ದೇವೆ ನಾವು. ನೀವು ಅರ್ಜುನ ಮನಸ್ಸಲ್ಲಿ ಕಾಣ್ತಾ ಇದೆಯೋ ಹೊರಗಡೆ ಕಾಣ್ತಾ ಇದ್ದಾವ ಹೇಗೆ ಅಂತ ನೀವು ಬಳಕೆ ಆಗಲ್ಲ. ಅನೇಕ ಪ್ರಕಾರವಾಗಿಲ್ಲ. ದಿವ್ಯ ಭವಾನಿ ದಿವ್ಯಾನಿ ಅಪ್ರಾಕೃತಾನಿ. ಭವಾನಿ ದಿವ್ಯಾನಿ ಅಪ್ರಾಕೃತಾನಿ. ತ್ರಿಲೋಕದಲ್ಲಿರುವ ಅಂದ್ರೆ ದಿವ್ಯವಾದ ಅಂದ್ರೆ ಅಲೌಕಿಕವಾದ ಪ್ರಾಕೃತಿಕವಲ್ಲ, ಪ್ರಕೃತಿ ಸಂಬಂಧವನ್ನು ಮೀರಿದ್ದಾಗಿರುವ ಒಂದು ಅದ್ಭುತ ರೂಪ. ಹೊಳಿತಾ ಇರೋದು ಫಳ ಫಳ ಹೊಳಿತಾ ಇರೋದ್ರೆ ದಿವ್ಯವಾದ ಕಾಂತಿ, ಅದು ಅದ್ಭುತ ಕಾಂತಿ. ನಾನಾ ವರ್ಣಾಕೃತಿ ನಿಚ. ನಾನಾ ವರ್ಣಾಕೃತೀನಿ ಚ. ಲಕ್ಷಣಾಃ ನೀಲಪೀತಾದಿ ಪ್ರಕಾರಾಃ ವರ್ಣಾಃ. ನಾನಾ ಲಕ್ಷಣಾಃ ನೀಲಪೀತಾದಿ ಪ್ರಕಾರಾಃ ವರ್ಣಾಃ. ತಥಾ ಆಕೃತಯಃ. ತಥಾ ಆಕೃತಯಃ. ಅವಯವ ಸಂಸ್ಥಾನ ವಿಶೇಷಾಃ. ಅವಯವ ಸಂಸ್ಥಾನ ವಿಶೇಷಾಃ. ಯೇಷಾಂ ರೂಪಾಣಾಂ ತಾನಿ ನಾನಾ ವರ್ಣಾಕೃತೀನಿ ಚ. ಯೇಷಾಂ ರೂಪಾಣಾಂ ತಾನಿ ನಾನಾ ವರ್ಣಾಕೃತಾನಿ ಚಿ. ನಾನಾ ಪ್ರಕಾರವಾದ ವರ್ಣ ಮತ್ತು ಆಕೃತಿಗಳು. ನಾನಾ ಅಂದ್ರೆ ವಿಲಕ್ಷಣವಾದ, ಒಂದಿದ್ದಾಗ ಇನ್ನೊಂದಿಲ್ಲ, ಒಂಥರ ಒಂದೊಂದು ಬೇರೆ ಬೇರೆ ವಿಚಿತ್ರವಾಗಿರ್ತಕ್ಕದ್ದು. ಇದರಲ್ಲಿ ತೋರಿಸಿದಲ್ಲ ವಿರಾಟ್ ಪೂರ್ಣ ಹೆಂಗೆ ಇರ್ತಾನೆ. ಒಂದು ಇಮೇಜ್ ಮಾಡಿ ಹೇಗೆ ಮಾಡ್ಕೊಂಡಿದ್ದಾರೆ ಅಲ್ವಾ. ನಂದೇ ಕಲ್ಪನೆ ಅಂತ ನಂಗೆ ಇನ್ನೊಂದ್ಸಲ ಮರುಕ್ಷಣಕ್ಕೆ ಇದಾಗ್ಬಿಡುತ್ತೆ, ಹೋಗ್ಬಿಡುತ್ತೆ. ಅದ್ ಎಷ್ಟ್ ಹೇಳಿದ್ರು ಒಂಥರ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಬೆಟ್ಟ ಗುಡ್ಡ ಸಮುದ್ರ ಎಲ್ಲಾನು ಅವರಲ್ಲೇ ಇದೆ ಅನ್ನೋ ತರ. ಎಲ್ಲಿತ್ತು ಅದು ಶಬ್ದದಲ್ಲೇ ಇರುವ ಪರಿಮಿತಿ. ಅದು ಶಬ್ದ ಅಲ್ಪ, ಪ್ರತ್ಯಯ ಅನಂತ, ಪ್ರತ್ಯಯ ವ್ಯಾಪಕ. ಕಲ್ಪನೆ ತುಂಬಾ ದೊಡ್ಡದು. ಮೀರೋಗ್ಬಿಡುತ್ತೆ, ಶಬ್ದ ಮೀರೋಗ್ಬಿಡುತ್ತೆ. ಶಬ್ದದಿಂದ ಹೇಳಿದ್ರೆ ಶಬ್ದ ಸಂಕುಚಿತವಾಗುತ್ತೆ. ಇಷ್ಟೇ ಅಂತ ಅಷ್ಟೇನಾ ಅಂತ ಬರುತ್ತೆ. ಕೆಂಪೇನ, ಬಿಳಿಪೇನ, ನೀಲಿನೇನ, ಕಪ್ಪೇನ, ಹಳದಿನೇನ ಅಂತ ಅಜ್ಞೆ ಬರುತ್ತೆ. ಅದು ಅಷ್ಟು ದಿವ್ಯ ವರ್ಣಗಳು ಮನಸ್ಸಲ್ಲಿ ಕಲ್ಪನೆ ಮಾಡ್ಕೊಟ್ಟಾಗ ಅಲ್ಲ ಒಳಗೂ ಹೊರಗೂ ಅಲ್ಲ ಅದೇ ತಾನು ಒಳಗಿದ್ದಾನೆ, ತಾನು ಅದನ್ನು ನೋಡ್ತಾನು ಇದ್ದಾನೆ, ಅದನ್ನು ಕಾಣಿಸ್ತಾನೆ. ಒಕ್ಕವ ನೀಲಪೀತ, ಕಪ್ಪು, ನೀಲಿ, ಹಳದಿ ಮುಂತಾದ ಅನೇಕ ಪ್ರಕಾರವಾದ ಬಣ್ಣಗಳು, ಆಕಾರಗಳು, ಬೇರೆ ಬೇರೆ ಅವಯವ ವಿಶೇಷಗಳು. ಯಾವ ರೂಪಕ್ಕೋ ಆ ವಿಶ್ವರೂಪವು ನಾನಾ ವರ್ಣ ನಾನಾ ಆಕೃತಿಯನ್ನು ಕೂಡಿದ್ದಾಗಿರ್ತಕ್ಕಂಥದ್ದು. ಅಂತಹ ರೂಪಗಳನ್ನು ನೋಡಯ್ಯ ಅರ್ಜುನ, ಕಾಣಯ್ಯ ಅಂತ ಹೇಳ್ಬಿಟ್ಟು ನಿಂತೇ ಬಿಟ್ಟ. ಏನೇನ್ ನೋಡ್ಬೇಕು ಅಂದ್ಕೊಂಡಿದ್ಯೋ? ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೋ ಮರುತಸ್ತಥಾ. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೋ ಮರುತಸ್ತಥಾ. ನಿರ್ದಿಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಬಹೂನ್ ನಿರ್ದಿಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಬಹೂನ್ ನಿರ್ದಿಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಪಶ್ಯ ಆದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಃ ತಥಾ ಬಹೂನಿ ಅದೃಷ್ಟಪೂರ್ವಾಣಿ ಪಶ್ಯ ಆಶ್ಚರ್ಯಾಣಿ ಭಾರತ. ಆದಿತ್ಯಾನ್ ಪಶ್ಯ, ದ್ವಾದಶಾದಿತ್ಯರನ್ನು ನೋಡು. 12 ಆದಿತ್ಯರು ಅಂತ ಹೇಳ್ತೀವಲ್ಲ ಹಿಂದೆ, ಆದಿತ್ಯಾನಾಮಹಂ ವಿಷ್ಣು ಅಂತ. 12 ಆದಿತ್ಯನು ನೋಡು, ಅಲ್ಲಿರೋ ವಿಷ್ಣುವನ್ನು ನೋಡು. ಅಷ್ಟವಸುಗಳನ್ನು ನೋಡು. ವಸೂನಾಂ ಪಾವಕಃ ಅಗ್ನಿಯನ್ನು ನೋಡು. ರುದ್ರಾಣಾಂ ಶಂಕರ ಏಕಾಶ ರುದ್ರನ್ ನೋಡು. ಶಿವನನ್ನು ನೋಡು. ಅಶ್ವಿನಿ ದೇವತೆಗಳು
ಇಬ್ರು ಅವ್ರ ದ್ವೇಷನ ಅದು. ಹಾಗೆ ಮರೀಚಿರ್ ಮರುತಾಮಸ್ಮಿ 49 ಜನ ಮರುದೇವತೆಗಳು, ಮರಿಷಿ ಒಂದು ಮರುಗಣದಲ್ಲಿ ಒಬ್ಬ, ಅವನನ್ನು ಕಾಣು. ಇನ್ನು ಹಿಂದೆಂದು ಅದೃಷ್ಟಪೂರ್ವ, ಹಿಂದೆಂದೂ ನೀನು ಕಾಣದೇ ಇರುವ, ನೀನು ಕಲ್ಪನೆಯೂ ಮಾಡ್ಕೊಂಡಿಲ್ಲ ಅಂತಹ ದಿವ್ಯವಾದಂತಹ ರೂಪಗಳನ್ನೆಲ್ಲ ನೋಡುವ ನಾವು. ಮತ್ತು ಆಶ್ಚರ್ಯ ಅಂದೇನೋ, ಆಶ್ಚರ್ಯ ಅನಿತ್ಯ, ಯಾವುದು ಡೈಲಿ ಇಲ್ವೋ, ಸಹಜ ಅಲ್ವೋ, ನಾರ್ಮಲ್ ಅಲ್ಲದ ಸಹಜವಲ್ಲದ್ದಾಗಿರೋದು ಆಶ್ಚರ್ಯ. ಅನಿತ್ಯವಾಗಿರ್ಬೇಕು, ಅದ್ಭುತವಾಗಿರ್ಬೇಕು. ಅಂಥದ್ದನ್ನ ನೋಡು. ನಾನ್ ಹೇಳಲ್ಲ ಇಂಚಿದ್ದೇನು ಅಂತ, ನೀನ್ ನೋಡ್ತಾ ಹೋಗೋ, ನೀನೇ ಹೇಳೋವಾಗ ಏನು ನೋಡ್ದೆ ಅಂತ, ಏನ್ ಕಂಡೆ ಅಂತ. ನಾನು ಎಷ್ಟು ಹೇಳ್ದು ಅದು ಶಬ್ದ ಆಗ್ಬಿಡುತ್ತೆ, ಹೇಳಿ ಮುಗಿಸೋಕ್ಕೂ ಆಗಲ್ಲ, ನನಗೂ ಹೇಳಿ ಮುಗಿಸೋಕ್ಕಾಗಲ್ಲ. ಯಾಕಂದ್ರೆ ಅನಂತ ಇದೆ. ಅನಂತ ಅನ್ನೋ ಶಬ್ದವೂ ಕೂಡ ಅದೆಷ್ಟೇ ಇದು ಮಾಡ್ಬಿಡುತ್ತೆ, ಹೇಳಕ್ಕಾಗಲ್ಲ. ನಿಜವಾಗ್ಲೂ ಪರಮಾತ್ಮ ಬಂದು ನಮಗೂ ತೋರ್ಸೇ ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಆ ದಿವ್ಯ ಚಕ್ಷಿಸ್ಕೊ ಬೇಡವಾ, ನನಗೇನು ಆಸೆ ಇದೆಯಮ್ಮ, ಒಂದ್ಸಲ ನನಗೂ ನೋಡ್ಬೇಕು ಬಹಳ ಆಸೆ ಆಗ್ತಿದೆ. ಪರಮಾತ್ಮ ಕೃಷ್ಣನ್ ತೋರಿಸಿದ, ಅರ್ಜುನನ್ ತೋರಿಸಿದಂಗೆ ನೀನು ನೋಡಯ್ಯ ಅಂತ ದಿವ್ಯ ಚಕ್ಷಿಸ್ ಕೊಟ್ಟರೆ. ಈಗ ಸುತ್ತ ತೋರಿಸ್ತಾ ಇರೋದು ಅದನ್ನೇ ಗುರುಗಳೇ, ವಿಶ್ವರೂಪನೇ ಅದು. ಯೋಮ್ಮ ನಮ್ ಚಮ್ಮಿ ಚಕ್ರ ಏನೇನೋ ಕಾಣ್ತಮ್ಮ, ಎಲ್ಲವೂ ಅವನೇ. ಯೋ ಪಾಪದ ಫಲವಾಗಿ ಏನೇ ಕೆಟ್ಟದೆಲ್ಲ ಕಾಣುತ್ತೆ, ಕಾಣುತ್ತೆ, ಅದೆಲ್ಲ ಕಾಣಬಾರ್ದಪ್ಪ. ಕೆಟ್ಟದ್ದು ಒಳ್ಳೇದು ಏನೂ ಇಲ್ಲ ಗುರುಗಳೇ, ಎಲ್ಲ ಅವನೇ ಕಾಣ್ಬೇಕು. ರಾಗದ್ವೇಷ ರಹಿತವಾಗಿ ಕಾಣ್ಬೇಕು. ರಾಗದ್ವೇಷ ಸಹಿತವಾಗಿ ಕಂಡ್ರೆ ಪ್ರಯೋಜನ ಇಲ್ಲ, ರಾಗದ್ವೇಷ ಮೀರಿ ಕಾಣಬೇಕು. ಪಶ್ಯ ಆದಿತ್ಯಾನ್ 12 ವಸು 8 ರುದ್ರಾನ್ 11 ಅಶ್ವಿನೋ 2 ಮರುತ 7 ಗಣಾಃ ಯೇ ಆಂ. ಪಶ್ಯ ಆದಿತ್ಯಾನ್ 12 ವಸೂನ್ 8 ರುದ್ರಾನ್ 11 ಅಶ್ವಿನೋ 2 ಮರುತಃ 7 ಗಣಾಃ ಯೇ ತಾನ್. ಆದಿತ್ಯ 12 ಆದಿತ್ಯರನ್ನು ಕಾಣುವನಾಗೋ, 8 ವಸುಗಳನ್ನು ನೋಡು, ಏಕಾಶ ರುದ್ರನ್ನು ನೋಡು, ಅಶ್ವಿನಿ ದೇವತೆಗಳು ಇಬ್ಬರನ್ನು, ನಾಸತ್ಯವು ಅಶ್ವಿನವು ದಸ್ಸರು. ನಾಸತ್ಯ ದಸ್ಸರ ಅಂತ ಇಬ್ರು ಅವ್ರ ಹೆಸರುಗಳಿಗೆ. ನಾಸತ್ಯ ಅಶ್ವಿನೋ ದಸ್ಸರು ಅಶ್ವಿನಿ ಉಭೌ. ಸಪ್ತಗಳ ಸಪ್ತ. ನಾಸತ್ಯ ಒಬ್ರು, ದಸರಾ ಒಬ್ರು. ದಸರಾ ನಿಧಿಂ ಮಧುಮಂತಂ ಪಿಬಾಥ. ಕೊಟ್ಟೆ ಸ್ವಾಮಿ ನಾಸತ್ಯ ದಸರಾ ಕೊಟ್ಟೆ ದಸರು. ದಸರಾ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ಯಾರನ್ನ ಎದುರಿಸೋಕ್ ಆಗಲ್ವೋ ಅವ್ರು ದಸರು ಅಂತ. ಯಾರನ್ನ ಅದನ್ನು ಯಾವ ರೀತಿಲೂ ಅವ್ನು ಫಿಟ್ ಮಾಡಕ್ಕಾಗಲ್ಲ, ಎದುರಿಸೋಕ್ಕಾಗಲ್ಲ. ಎದುರಿಸಕ್ ಆಗದೆ ಇರುವಂಥವ್ರಾಗಿ ದಸರು ಅಂತ. ಅಸತ್ಯವಲ್ಲದ್ದು ನಾ ಅಸತ್ಯ, ಪರಮಾರ್ಥ ಸ್ವರೂಪ ನಾ ಅಸತ್ಯ, ಅಸತ್ಯ. ಸಪ್ತಗಣ ಮರುತಃ ಸಪ್ತಗಣದ 7 ಗುಂಪಾಗಿರ್ತಕ್ಕಂಥ ಮರುತಗಳು 7 ಇದ್ದಾರೆ. ಅವರೆಲ್ಲವನ್ನೂ ನೋಡು ಅಂತಂದ. ತಥಾಚ ಬಹೂನಿ ಅನ್ಯಾನ್ಯಪಿ ಅದೃಷ್ಟಪೂರ್ವಾಣಿ ಮನುಷ್ಯಲೋಕೆ ತ್ವಯಾ ತತ್ತಃ ಅನ್ಯೇನ ವಾ ಕೇನಚಿತ್ ಪಶ್ಯ ಆಶ್ಚರ್ಯಾಣಿ ಅದ್ಭುತಾನಿ ಭಾರತ. ಇನ್ನೂ ಕೂಡ ಮನುಷ್ಯಲೋಕದಲ್ಲಿ ನೀನಾಗಲಿ ಮತ್ತೊಬ್ಬರಾಗಲಿ ಯಾರು ಕಾಣದೇ ಇರತಕ್ಕದ್ದಾಗಿರ್ತಕ್ಕಂತಹ ಒಂದು ದಿವ್ಯ ರೂಪ, ಅದ್ಭುತ ರೂಪ, ಅದೃಷ್ಟಪೂರ್ಣ. ಇವೆಲ್ಲ ಇದೆಯಾ ಪ್ರಪಂಚ, ಇದಕ್ಕೆಲ್ಲ ಇದೆಯಲ್ಲ ಅದೃಷ್ಟವಾಗಿರುವ ರೂಪವನ್ನುಳ್ಳ ಆಕಾರಗಳನ್ನು ಕಾಣುವನಾಗು. ನೀನಾಗಲಿ ಮತ್ತೊಬ್ಬರಿಂದಾಗಲಿ ಯಾರಿಂದಲೂ ಹಿಂದೆಂದೂ ಕಂಡಿಲ್ಲದಾಗ, ಕಾಣಕ್ಕೂ ಆಗದೇ ಇರುವ, ಕಾಣಕ್ಕೂ ಆಗೋಲ್ಲದ, ಇಲ್ಲೇ ನೋಡ್ಬೇಕು. ಈ ಒಂದು ವಿರಾಟ್ ರೂಪದಲ್ಲಿ ಕಾಣ್ಬೇಕೇ ಹೊರತು ಚರ್ಮಚಕ್ಷಿಸಲ್ಲ ನೋಡಕ್ ಆಗೋದೇ ಇಲ್ಲ. ಅಂತಹ ದಿವ್ಯವಾದ ರೂಪಗಳನ್ನು ಕೂಡ, ಅದ್ಭುತವಾದ ಕೂಡ ನೋಡಯ್ಯ, ಏನೇನು ನೋಡ್ತೀವಿ ನೋಡು, ನೋಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಒಂದು 1/4 ಗಂಟೆನೋ ಅರ್ಧ ಗಂಟೆನೋ ಹಿಂದಿರ್ಬೇಕು ವಿರಾಟ್ ರೂಪದಲ್ಲಿ. ಅಷ್ಟಕ್ಕೆ ತಂಡ ಹೊಡೆದೋದ. 10 ನಿಮಿಷ ಇದ್ದಿದ್ದು ಗೊತ್ತಿಲ್ಲ. ಕೇವಲ ಏತಾವದೇವ, ಅಷ್ಟೇ ಅಲ್ಲ, ಅದ್ಭುತ ರೂಪ, ದಿವ್ಯವಾದ ವರ್ಣ ಆಕಾರ ಅಷ್ಟೇ ಅಲ್ಲ, ಇನ್ನೂ ಒಂದಿದೆ.
ಯೈಕಸ್ಥಂ ಜಗತ್ಕೃತ್ಸ್ನಂ ಪಶ್ಯಾದ್ಯ ಸಚರಾಚರಂ ಹೈಕಸ್ಥಂ ಜಗತ್ಕೃತ್ಸ್ನಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್ ದ್ರಷ್ಟುಮಿಚ್ಛಸಿ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್ ದ್ರಷ್ಟುಮಿಚ್ಛಸಿ ಹೈಕಸ್ಥಂ ಜಗತ್ಕೃತ್ಸ್ನಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್ ದ್ರಷ್ಟುಮಿಚ್ಛಸಿ ನಮ್ಮ ದೇಹ ಅಂತ ಇದ್ದಾನೆ ವಿರಾಟ್ ದೇಹದಲ್ಲೇ ಇಹ ಏಕಸ್ಥಂ ಜಗತ್ ಕೃತ್ಸ್ನಂ ಪಶ್ಯ ಅದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚ ಅನ್ಯತ್ ಯತ್ ಚ ಅನ್ಯತ್ ದ್ರಷ್ಟುಂ ಇಚ್ಛಸಿ ಇಹ ಏಕಸ್ಥ ಈ ಒಂದೇ ಜಾಗದಲ್ಲಿ ಪರ್ಟಿಕ್ಯುಲರ್ ಕೃಷ್ಣ ನೀನ್ ನೋಡ್ತಿದ್ಯಲ್ಲ ಈ ಜಾಗದಲ್ಲಿಯೇ ಇದೇ ವಿರಾಟ್ ರೂಪ ನಿಂತ್ಕೊಂಡ್ಬಿಡುತ್ತೆ ಆಶ್ಚರ್ಯ ಒಂದೇ ನೋಡಿ ಕೃಷ್ಣ ನೋಡಿ ಆ ಕೃಷ್ಣ ಕಾಣ್ತಾನೆ ಇಲ್ಲ ಕೃಷ್ಣ ಪಕ್ಕ ನಿಂತ್ಕೊಂಡಿದ್ದಾನೆ ವಿರಾಟ್ ರೂಪ ನಿಂತ್ಬಿಟ್ಟಿದೆ ಅಲ್ಪ ಮಾಯಾವಿ ಹೇಗೆ ಅವನು ಮಾಯಾವಿ ಭೂಮಿ ಬೇರೆ ಇದ್ದು ಮಾಯಾ ತೋರಿಸುವ ಹಾಗೇನೆ ಈ ಒಂದೇ ಜಾಗದಲ್ಲಿ ಚರಾಚರವಾದ ಸಂಪೂರ್ಣ ಜಗತ್ತನ್ನೇ ಕಾಣಯ್ಯ ಇಡೀ ಜಗತ್ತನ್ನೇ ನೋಡಯ್ಯ ಪೂರ್ತಿ ಅಖಂಡ ಜಗತ್ತು ಒಂದೇ ಜಾಗ ಈ ಯಶೋಧೆಗೆ ತೋರಿಸಿದ್ನಲ್ಲ ಬಾಯೊಳಗೆ ಅದು ಅಕ್ರೂರಿಗೆ ತೋರಿಸಿದ್ನಲ್ಲ ನದಿ ಒಳಗೆ ಅದು ನಾರದರಿಗೆ ತೋರಿಸಿದ್ದು ಸಭೆಯಲ್ಲಿ ತೋರಿಸಿದ್ದು ಅರ್ಜುನ್ ತೋರಿಸಿದ್ದು ಎಲ್ಲ ಒಂದೇ ಸ್ವಲ್ಪ ಬೇರೆ ಇದೆಯೋ ಅದೆಲ್ಲ ಅಂಶತಃ ಏಕಶಃ ಅಕ್ರೂರಿಗೆ ಇಷ್ಟು ದೊಡ್ಡದಲ್ಲ ಯಶೋದೇವ್ ತೋರಿಸಿದ್ದು ಅಷ್ಟೇ ಯಶೋದೇವ್ ಭಯ ಆಯ್ತು ಇವಾಗ ಏನೋ ತೋರಿಸ್ತಾನೆ ಅಂತ ಹೇಳ್ಬಿಟ್ಟು ಬಚ್ಚ ಮುಚ್ಚಿಬಿಟ್ರು ಅವಳು ಏನಪ್ಪಾ ಇದು ಅಂತ ಬಾಳೆಗೆ ತೋರಿಸ್ಬಿಟ್ಟ ಯಶೋದೆಗೆ ಅಮ್ಮಂಗೆ ಏನ್ ಪ್ರೇಮ ಅಮ್ಮನ ಮೇಲೆ ಏನ್ ಅನುಕಂಪೆ ನೋಡಿ ತಾಯಿ ಮೇಲೆ ಎಷ್ಟು ಅನುಕಂಪೆ ನೋಡ್ಲಿ ಅಮ್ಮ ನಾನು ಯಾರು ತಿಳ್ಕೊಳ್ಳಿ ಅಮ್ಮ ಅಂತ ಅನುಕಂಪೆ ಚರಾಚರ ಇಡೀ ಜಗತ್ತನ್ನೇ ನೋಡು ಇನ್ನೇನಾದ್ರೂ ನೋಡಕ್ ಇಷ್ಟಪಟ್ರೆ ಹೆಚ್ಚಾನ್ಯದಷ್ಟು ವೀಕ್ಷಿಸಿ ಹೇಗಿರುತ್ತೆ ಒಂದೇ ಪ್ರಾಣಿಯಲ್ಲಿ ಎಲ್ಲರ ತಲೆಯೂ ಕೂಡಿದ್ರೆ ಹೇಗಿರುತ್ತೆ ಅದನ್ನು ನೋಡ್ಬೇಕಾದ್ರೆ ಒಂದ್ ಪ್ರಾಣಿಯಲ್ಲಿ ಮನುಷ್ಯ ತಲೆ ಕೋತಿ ತಲೆ ಸಿಂಹನ್ ತಲೆ ಹಾವು ತಲೆ ಎಲ್ಲ ಇದೆ ಅದು ನೋಡು ಅದು ಕಾಣ್ತದೆ ಏನು ಹೀಗೂ ಉಂಟ ಪ್ರಾಣಿ ನೋಡು ಏನೇನು ಇಮೇಜ್ ಮಾಡ್ಕೊಂಡು ಹಾಗೆ ಕಾಣುತ್ತೆ ಗುರುಗಳೇ ಹಂಗ್ ತಲೆಯಲ್ಲಿ ಕಾಣಿಸ್ಲಿಲ್ಲ ಅದೆಲ್ಲ ಎದೆಯಲ್ಲಿ ಹಾಗೆಲ್ಲ ಎಲ್ಲ ಪಿಕ್ಚರ್ ತರ ಕಾಣಿಸ್ತಿತ್ತೇನೋ ಅಲ್ಲ ಹಾಗೆ ನೋಡಿದ್ರೆ ಹಾಗೆ ಕಾಣಿಸುತ್ತೆ ಚಲತ ನೋಡಿದ್ರೆ ಅವನಿಂದ ಅನೇಕ ಬಾಹೂದರ ವಕ್ತ ನೇತ್ರ ಬಂದಲ್ಲ ಬಾಹೂದರ ವಕ್ತ ನೇತ್ರ ಇನ್ಯೂಮರಬಲ್ ಅನ್ಕೌಂಟಬಲ್ ಲೆಕ್ಕವಲ್ಲಷ್ಟು ಒಟ್ಟಿಗೆ ಕಾಣ್ತಾ ಇದೆ ಈ ಉತ್ತರ ದೇಶದಲ್ಲಿ ಎದ್ಬದಾಗ ಇದಿರ್ತಲ್ಲ ಕನ್ನಡಿನ ಈಗ ನೋಡ್ಕೊಂಡ್ಬಿಟ್ರೆ ಒಂದಿನ ನಮ್ದೇ ಕಾಣ್ತಾ ಇರುತ್ತೆ ಹೀಗೆ ಹೀಗೆ ಕಾಣ್ತಾ ಇರುತ್ತೆ ನಮ್ದೇ ಒಳಗೊಳಗೊಳಗೊಳ 10-20 ಕಾಣುತ್ತೆ ಈಗ 10-20 ಕಾಣುತ್ತೆ ಆ ತರಹ ಒಟ್ಟಿಗೆ ಅಷ್ಟು ವಿದ್ಯಾ ಕಾಣ್ತಾ ಇದ್ದೀನಿ ಪರಮಾತ್ಮ ಕನ್ನಡಿ ಕಂಡಂಗೆ ಇನ್ನೇನೇನು ನೋಡೋಕೆ ಇಷ್ಟಪಡ್ತೀಯೋ ಎಲ್ಲ ನೋಡಯ್ಯ ಏನು ಕಂಡು ನೋಡುವಲ್ಲ ಯಹ ಏಕಸ್ಥಂ ಏಕಸ್ಮಿನ್ನೇವ ಸ್ಥಿತಂ ಜಗತ್ ಯಹ ಏಕಸ್ಥಂ ಏಕಸ್ಮಿನ್ನೇವ ಸ್ಥಿತಂ ಜಗತ್ ಸಮಸ್ತಂ ಪಶ್ಯ ಕೃತ್ಸ್ನಂ ಸಮಸ್ತಂ ಪಶ್ಯ ಅದ್ಯ ಇದಾನೀಂ ಸಚರಾಚರಂ ಅದ್ಯ ಇದಾನೀಂ ಸಚರಾಚರಂ ಸಹಚರೇಣ ಅಚರೇಣ ಚ ವರ್ತತೆ ಸಹ ಚರೇಣ ಅಚರೇಣ ಚ ವರ್ತತೆ ಇಲ್ಲಿ ಏಕಸ್ಥವಾದರೆ ಒಂದೇ ಜಾಗದಲ್ಲಿರುವ ಇಡೀ ಸಂಪೂರ್ಣ ಜಗತ್ತು ಇಡೀ ವಿಮಾನ ತಗೊಂಡು ಹೋದ್ರು ಕೂಡ ಆಸ್ಟ್ರೇಲಿಯಾ ಹೋಗ್ಬೇಕು ಜಪಾನ್ ಹೋಗ್ಬೇಕು ಅಮೆರಿಕ ಹೋಗ್ಬೇಕು ರಷ್ಯಾ ಹೋಗ್ಬೇಕು ಅದು ತಿರುಗಟ್ಟಲೆ ಹೋಗ್ಬೇಕಾಗತ್ತೆ ಮುಗಿಯೋದೇ ಇಲ್ಲ ಒಂದೇ ಜಾಗದಲ್ಲಿ ಒಂದು 6-8 ದೇಶದಲ್ಲಿ ಇಡೀ ವಿಷಯ ತೋರಿಸ್ಕೊಳ್ಬಹುದು ಈ ಟಿವಿ ಒಳಗೆ ಒಂದು ಊರನ್ನು ತೋರಿಸ್ತಾರಲ್ಲ ಸಣ್ಣ 2 ಅಡಿ 3 ಟಿವಿ ಒಳಗೆ ಊರು ತೋರಿಸೋ ಹಾಗೇನೆ ಪರಮಾತ್ಮ ದೇಹಗಳು ಇಡೀ ವಿಷಯ ತೋರಿಸ್ತಾ ಇದ್ದಾರೆ ಇಮೇಜ್ ಮಾಡ್ಕೊಳ್ಳೋಕೆ ಟಿವಿ ಒಳ್ಳೆ ದೃಷ್ಟಾಂತ ಎಕ್ಸಾಂಪಲ್ ಇಡೀ ಘಟನೆ ಎಲ್ಲ ಇದನ್ನು ತೋರಿಸ್ಬಿಡ್ತಾರೆ ಕ್ರಿಕೆಟ್ ಆಟ ಎಲ್ಲ ತೋರಿಸ್ತಾರೆ ದೊಡ್ಡ ಮೈದಾನ ತೋರಿಸ್ತಾರೆ ಅದೇ ರೀತಿ ಒಂದೇ ಜಾಗದಲ್ಲಿ ಇಡೀ ಸಮಸ್ತ ಸಂಪೂರ್ಣ ಜಗತ್ತನ್ನು ಚರಾಚರ ಪೂರ್ಣ ಕೂಡಿದ್ದಾಗಿರೋ ಜಗತ್ತೆಲ್ಲವನ್ನು ಕಾಣುವ ನಾವು ನೋಡು ಅಂತಂದ ನಮ್ಮ ದೇಹೇ ಗುಡಾಕೇಶ ನನ್ನ ದೇಹದಲ್ಲೇ ಇಲ್ಲಿ ಗುಡಾಕೇಶನೇ ಕಾಣುವ ನಾವು ಅಂತ ಧ್ಯಾನ ಮಾಡೋದು ಹೆಚ್ಚ ಅನ್ಯದು ಜಯ ಪರಾಜಯಾದಿ ಹೆಚ್ಚಂಕಸೆ ಯದ್ವಾಜೇಯಂ ಯಜಮಾನುಜೇಯೋ ಇತಿ ಯದವೋಚಃ ತದಪಿ ದ್ರಷ್ಟುಂ ಯದಿ ಇಚ್ಛಸಿ ಇವನಿಗೆ ಗೊತ್ತಿಲ್ಲ ಅದು ನೋಡ್ಬೇಕಾ ಬೇಡವಾ ಅಂತ ಪರಮಾತ್ಮನೇ ಬಿಡಿಗೆ ಹಾಕ್ತೇನೆ ಅಂದನ ದ್ರೋಣಂಚ ಭೀಷ್ಟಂಚ ಜಯದ್ರಸಂಚ ಕಣ್ಣಂತ ಧಾನ್ಯಾನ ಬಿಯೋಧ ವೀರ
ಅದೆಲ್ಲ ಒಳಗೆ ಹೋಗ್ತಾ ಇದೆ ನೋಡ. ಅಲ್ಲಿ ಯಾರ್ಯಾರು ಹೋದಂಗೆ ಕಾಣ್ತಾರೋ ಅವ್ರನ್ನ ಸಾಯ್ತಾರೆ ಅಂತ. ಅದನ್ನ ಅನ್ಕೊಂಡಿದ್ಯಲ್ಲಪ್ಪ, ಜಯ ಪರಾಜಯ ಯಾರಿಗಾಗುತ್ತೆ? ಕೌರವರಿಗೆ ಜಯ ಆಗುತ್ತೋ ಅಥವಾ ಅವ್ರ ಪರಾಜಯ ಆಗುತ್ತೋ? ಯಾರಿಗಾಗುತ್ತೆ ಏನು ಗೊತ್ತಿಲ್ಲ, ಸಂಶಯ ಅಂತ ಏನು ಅಂದಿಲ್ಲ ಹಿಂದೆ, ಅದ್ರ ಬಗ್ಗೆ ಅನುಮಾನ ಇದೆಯಲ್ಲ, ಅದನ್ನು ಕೂಡ ತೀರ್ಮಾನ ಮಾಡ್ಕೊಂಡ್ಬಿಡು. ಇದೇ ನಿನ್ ತಾಳೆ ಇದು ಮುಂದಿನ ಯುದ್ಧ ಏನು ಅಂತ ತೋರಿಸ್ಬಿಡ್ತೀನಿ ನಾನು, ಏನಾಗುತ್ತೆ ಅಂತ ಇದೆ. ಭವಿಷ್ಯವನ್ನು ಕೂಡ ತೋರಿಸಿದ ಭಗವಂತ. ಯೋಗೀಶ್ವರ ಪರಮಾತ್ಮ ಇಲ್ಲಿದ್ದಾಗ ಸೋಲು ಒಂದು ಅರ್ಥ ಏನು ಮೇಲಿಗೆ? ಜಗದೀಶ್ವರ ಪರಮೇಶ್ವರ ಲಗಾಮ್ ಹಿಡಿದಿದ್ದಾನೆ, ಅವನಲ್ಲಿ ಕೂತಿದ್ದಾನೆ ಅರ್ಧ. ಅಲ್ಲಿ ಸೋಲಾಗೋದನ್ನ ಕಲ್ಪನೆ ಮಾಡ್ಬೇಕು ಆಗಲ್ಲ. ನೀವು ಜಯ ಪರಾಜಯದ ಬಗ್ಗೆ ಏನು ನಿಮ್ಗೆ ಸಂದೇಹವಿದೆ, ನಾವು ಗೆಲ್ತೀವೋ ಅವ್ರು ಗೆಲ್ತಾರೋ, ನಮ್ಮನ್ನೇ ಅವರೇ ಗೆಲ್ತಾರೋ ಅಂತ ಈ ರೀತಿ ಅಂದಿದೆಯಲ್ಲ, ಅದನ್ನು ನೋಡ್ಬೇಕು. ನೋಡ್ಬಿಡಯ್ಯ, ಅದು ಇಲ್ಲೇ ತೀರ್ಮಾನ ಆಗ್ಬಿಡತ್ತೆ ಅಂತ ಪರಮಾತ್ಮ ಗೊತ್ತಾಗತ್ತೆ. ಆದರೆ ಒಂದು ತೂ ನತು ಮಾಂ ಶಕ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ನ ತು ಮಾಂ ಶಕ್ಯಸೆ ದ್ರಷ್ಟುಂ ಅನೇನ ಏವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಯೋಗಂ ಐಶ್ವರಂ. ಅರ್ಜುನ, ನಿನ್ನ ಈ ಚರ್ಮಚಕ್ಷುಷಿಯಿಂದ ನನ್ನನ್ನು ನೋಡಕ್ಕಾಗೋದಿಲ್ಲ. ಅನೇನ ಸ್ವಚಕ್ಷುಷ, ಈಗಿರುವ ನಿನ್ನ ಕಣ್ಣಿದೆಯಲ್ಲ, ಆ ಕಣ್ಣಿನಿಂದ, ಅದು ಧರ್ಮಾಧರ್ಮಕ್ಕೆ ಸೀಮಿತವಾದ ಕಣ್ಣು, ಪ್ರಾಕೃತಿಕ ಕಣ್ಣು. ಈ ಪ್ರಾಕೃತಿಕವಾದ ಈ ನಿನ್ನ ಕಣ್ಣಿನಿಂದ ನನ್ನ ಆ ವಿಶ್ವರೂಪವನ್ನ, ಆದಿರೂಪವನ್ನ ನೀನು ಕಾಣಲಾರೆ, ನೀನು ನೋಡಲಾರೆ, ನೀನು ನೋಡಕ್ಕಾಗೋದಿಲ್ಲ. ಅದನ್ನ ಏನ್ ಮಾಡ್ತೀವಿ ಗೊತ್ತಾ? ದಿವ್ಯಂ ಚಕ್ಷು ದದಾಮಿ. ಅದು ಕೇಳ್ಕೋಬೇಕು. ಪರಮಾತ್ಮ ದಿವ್ಯ ಚಕ್ಷುಸ್ಸನ್ನು ಕೊಡು ನನಗೆ. ದಿವ್ಯ ಚಕ್ಷುಸ್ಸಿಗೆ ಎರಡು ಅರ್ಥ ಮಾಡ್ಬೋದು. ನಿನ್ನ ಅಲೌಕಿಕವಾದ ಪರಮಾರ್ಥ ರೂಪವನ್ನು ಕಾಣುವಂತಹ ಕಣ್ಣು ಕೊಡು, ಜ್ಞಾನ ಚಕ್ಷುಸ್ಸನ್ನು ಕೊಡುವಂತ, ವಿರಾಟ್ ರೂಪವನ್ನು ಕಾಣುವಂತಹ ಕಣ್ಣು ಕೊಡು ಅಂತ ಕೇಳ್ಕೋಬಹುದು. ಅರ್ಜುನ ಕೇಳ್ಕೊಂಡಾಗೆ. ಅದಕ್ಕಿಂತ ಜ್ಞಾನ ಚಕ್ಷುಸ್ ಕೊಟ್ಬಿಟ್ರೆ ವಿರಾಟ್ ರೂಪ ಅಂತರ್ಗತವಾಯಿತು. ದಿವ್ಯಂ ದದಾಮಿ ತೇ ಚಕ್ಷುಃ, ದಿವ್ಯಂ ದೇಹಿ ಮೇ ಚಕ್ಷುಃ ಅಂತ ಕೇಳ್ಕೋಬೇಕು. ದಿವ್ಯಂ ದೇಹಿ ಮೇ ಚಕ್ಷುಃ, ಪರಮೇಶ್ವರ ನಾನು ಅಪೇಕ್ಷೆ ಪಡ್ತಾ ಇದ್ದೀನಿ, ಆ ದಿವ್ಯ ಚಕ್ಷುಸನ್ನು ಕೊಡು ಕೇಳ್ಕೋಬಹುದು. ದಿವ್ಯಂ ದೇಹಿ ದಿವ್ಯಂ ಮೇ ದೇಹಿ ಹೇ ದೇವ ಚಕ್ಷುಃ ತ್ವಾಮಹಂ ಶರಣಂಗತಃ ಸೇರಿಸ್ಕೊಂಡು ಅಲ್ವಾ? ದಿವ್ಯಂ ಮೇ ದೇವ ದೇಹಿ ದಿವ್ಯಂ ದೇಹಿ ಮೇ ದೇವ ಚಕ್ಷುಸ್ತ್ವಾಮಹಂ ಶರಣಂಗತಃ. ಶ್ಲೋಕ ಮಾಡ್ಕೋಬೇಕು. ದಿವ್ಯ ಚಕ್ಷುಸ್ಸನ್ನ ನಿನಗೆ ಕೊಡ್ತೀನಿ, ಅದನ್ನ ನೋಡು ಅಂದ. ಕಿಂತು ನತುಮಾಂ ಈ ವಿಶ್ವರೂಪಧರಂ ಶಕ್ಯಸೇ ದ್ರಷ್ಟುಂ ಅನೇನೈವ ಪ್ರಾಕೃತೇನ ಸ್ವಚಕ್ಷುಷಾ ಸ್ವಕೀಯೇನ ಚಕ್ಷುಷಾ. ಕಿಂತು ನತು ಮಾಂ ವಿಶ್ವರೂಪಧರಂ ಶಕ್ಯತೆ ದ್ರಷ್ಟುಂ ಅನೇನೈವ ಪ್ರಾಕೃತೇನ ಸ್ವಚಕ್ಷುಷಾ ಸ್ವಕೀಯೇನ ಚಕ್ಷುಷಾ. ಮತ್ತು ಏನಪ್ಪಾ ಅಂದ್ರೆ, ಈ ವಿಶ್ವರೂಪಧರನಾದಂತಹ ನನ್ನನ್ನ ಇನ್ನ ಪ್ರಾಕೃತಿಕವಾದ ನೀನು ಜನ್ಮತಃ ತಂದುಕೊಂಡಂತಹ ಚಕ್ಷುಸ್ಸಿದೆಯಲ್ಲ, ಹುಟ್ಟಾಗಿ ಬಂದ ನಿನ್ನ ಚರ್ಮಚಕ್ಷುಸ್ಸು, ಆ ಚರ್ಮಚಕ್ಷುಸ್ಸಿನಿಂದ ನನ್ನ ದಿವ್ಯವಾದಂತಹ ವಿಶ್ವರೂಪವನ್ನ ನೋಡಕ್ ಆಗೋದಿಲ್ಲ. ಅದು ನೋಡೋದಲ್ಲ, ಅದಕ್ಕೆ ವಿಶ್ವವಾಗೋದಿಲ್ಲ, ಅದು ನೋಡಿಸ್ಕೊಳ್ಳೋದಿಲ್ಲ. ಆಮೇಲೆ ಇದು ತಡ್ಕೊಳ್ಳೋದಿಲ್ಲ. ನೀವು ಸಣ್ಣ ಒಂದು 25 ಕ್ಯಾಂಡಲ್ ಬಲ್ಬ್ ಕ್ಯಾಂಡ್ಲಿಗೆ 1000 ಕ್ಯಾಂಡಲ್ ಕರೆಂಟ್ ಕೊಟ್ಬಿಟ್ರೆ ಬರ್ನ್ ಆಗ್ಬಿಡುತ್ತೆ. ಹೈ ವೋಲ್ಟೇಜ್ ಹೋಗ್ಬಿಟ್ರೆ ಬಲ್ಬ್ ಬರ್ನ್ ಆಗ್ಬಿಡುತ್ತೆ. ಅದು ತಡ್ಕೊಳ್ಳೋದೇ ಇಲ್ಲ ಬಲ್ಬು. ಅದಕ್ಕೆ ಎಷ್ಟು ವೋಲ್ಟೇಜ್ ಬರ್ಬೇಕು ಅಷ್ಟೇ ಬಂದ್ರೆ ಅದು ಬೆಳಕು ಕೊಡುತ್ತೆ. ಹೈ ವೋಲ್ಟೇಜ್ ಬಿದ್ದು ಲೈಟ್ ಬರ್ನ. ಹಂಗೆ ಈ ಸೀದೋಗ್ಬಿಡುತ್ತೆ ಈ ಕಣ್ಣು. ಏನತ್ತು ಶಕ್ಯಸೇ ದ್ರಷ್ಟುಂ ದಿವ್ಯೇನ ತತ್ ದಿವ್ಯಂ ದದಾಮಿ ತೇ ತುಭ್ಯಂ ಚಕ್ಷುಃ. ದಿವ್ಯೇನ ತತ್ ದಿವ್ಯಂ ದದಾಮಿ ತೇ ತುಭ್ಯಂ ಚಕ್ಷುಃ. ಭಾಷೆಗಾರರು ಏನು ಬೈಲೇ ಇಲ್ಲ. ಅದು ಹಾಗಂದ್ರೆ ಏನು, ಅದು ಯಾವುದು, ಅದು ಹೇಗೆ ಕೊಟ್ಟ. ಆಚಾರ್ಯರ ಭಾಷೆದ ಕರ್ತವ್ಯ ಆಗ್ತಾನೆ. ಆ ಕೊಡೋದ್ರಿಂದ ಏನು, ಹೇಗೆ ಕೊಟ್ಟ, ಯಾವ್ದನ್ನು ಕೊಟ್ಟ, ದಿವ್ಯ ಚಕ್ಷುಸು ಏನು, ಒಂದು ಬೈಲೇ ಇಲ್ಲ. ಲಿಟ್ರೇಚರ್ ಮೀನಿಂಗ್ ಬಂದ್ಬಿಟ್ಬಿಟ್ರು, ಅಕ್ಷರಾರ್ಥ ಬಂದ್ಬಿಟ್ಬಿಟ್ರು, ಏನು ಬೈಲೇ ಇಲ್ಲ.
ಏನೋ ಒಳಗೆ ಮನಸ್ಸಿನಲ್ಲಿ ಆ ರೀತಿ ತೋರ ಹಾಗೆ ಮಾಡಿದೆ ಅಂತ ಗೊತ್ತು. ಯಾವ ಕಣ್ಣಿನಿಂದ ನೀನು ಈ ದಿವ್ಯವಾದಂತಹ ನನ್ನ ರೂಪವನ್ನು ಕಾಣುವೆಯೋ, ನೀನು ನೋಡಬಲ್ಲೆಯೋ, ಆ ದಿವ್ಯವಾದ ಚಕ್ಷುಷ ನಾನು ಕೊಡ್ತೀನಿ ಕಾಣಯ್ಯ ಅಂತಲ್ಲ. ಕೊಡ್ತೀನಿ ಅಂತಂದ್ರೆ ಕೊಡೋದ್ರಿಂದ ಹೇಗೆ ಕೊಡೋದು? ಅದು ಆ ಲೆನ್ಸ್ ಆಗಿ ಹಾಕ್ತಾನ, ಅಥವಾ ಕಣ್ಣು ತಿರುಗಿಸ್ಬಿಡ್ತಾನ, ಕಣ್ಣು ಮುಚ್ಚಿಸ್ಬಿಡ್ತಾನ, ಏನ್ ಮಾಡ್ತಾನೆ? ಕಣ್ಕಟ್ಟು ದಿವ್ಯ ಚಕ್ಷುಷ ಕೊಡದಪ್ಪ ಅವನು. ಕಣ್ಕಟ್ಟು ಅದು ಕಣ್ಕಟ್ಟುವುದೇ ಅಂತಾರೆ ಅದನ್ನ, ಕಣ್ಕಟ್ಟೋದು ಅಂತ ಗೊತ್ತಾಗಲ್ಲಪ್ಪ ನಮ್ಗೆ. ಏನ್ ಮಾಡಲ್ಲ ಅದು ಅಷ್ಟೇ ಮಾಡ್ದ ನೀವು, ಇನ್ನೇನೋ ಮಾಡುದಿಲ್ಲ. ತೇನ ಪಶ್ಯಮೇ ಯೋಗಂ ಐಶ್ವರಂ ಈಶ್ವರಸ್ಯ ಮಮ ಐಶ್ವರಂ ಯೋಗಂ ಯೋಗಶಕ್ತಿ ಅತಿಶಯಂ ಇತ್ಯರ್ಥಃ. ಅದರಿಂದ ಆ ದಿವ್ಯ ಚಕ್ಷುಷದಿಂದ ನನ್ನ ಯೋಗವನ್ನ ಅಂದ್ರೆ ಯೋಗಶಕ್ತಿ ಅತಿಶಯವಾಗಿರುವ ನನ್ನ ರೂಪವನ್ನ ಕಾಣು. ಈಶ್ವರ ಸಂಬದ್ಧವಾದ ಯೋಗಶಕ್ತಿ ಅತಿಶಯವಾಗಿರ್ತಕ್ಕದ್ದನ್ನು ನೋಡು. ಸಂಜಯ ಉವಾಚ ಸಂಜಯ ಉವಾಚ ಮುಕ್ತ್ವಾ ತಥೋ ರಾಜನ್ ಮಹಾಯೋಗೀಶ್ವರೋ ಹರಿಃ ಏವಮುಕ್ತ್ವಾ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಸಂಜಯ ಉವಾಚ ಏವಮುಕ್ತ್ವಾ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಏವಂ ಉಕ್ತ್ವಾ ತತಃ ರಾಜನ್ ಮಹಾಯೋಗೇಶ್ವರಃ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಂ ಐಶ್ವರಂ. ಸಂಜೆ ಹೇಳ್ತಿರೋದು ಇಷ್ಟ ಹೇಳ್ಬಿಟ್ಟು ಏನ್ ಮಾಡ್ದ ಗೊತ್ತಾ? ಧೃತರಾಷ್ಟ್ರಪ್ಪಂಗೆ ಹೇಳ್ತಿರೋದು. ಹರಿಯು ಮಹಾಯೋಗೇಶ್ವರನಾದ ಹರಿಯು ರಾಜನ್ ಧೃತರಾಷ್ಟ್ರನೇ, ಕೊರಡಪ್ಪ ಏನ್ ಬುದ್ಧಿಯೋ ನಿಂಗೆ, ಯುದ್ಧ ಮಾಡಕ್ ಕಳಿಸಿದ್ಯಲ್ಲ, ಎಂತ ಕೆಲಸ ಮಾಡ್ದ ಗೊತ್ತಾ? ಪರಮಾತ್ಮ ನಾರಾಯಣ ಹರಿ ಪಾರ್ಥನಿಗೆ ಅರ್ಜುನಿಗೆ ತನ್ನ ಅತ್ಯಂತ ಹೆಚ್ಚದಾಗಿರ್ತಕ್ಕಂಥ ವಿರಾಟ್ ರೂಪವನ್ನು ತೋರಿಸೇ ಬಿಟ್ಟ. ಪಾರ್ಥಾಯ ದರ್ಶಯಾಮಾಸ, ಅರ್ಜುನ ನೋಡ್ಕೊಳ್ಳೋ ನನ್ನ ದಿವ್ಯವಾದ ರೂಪವನ್ನ, ವಿರಾಟ್ ರೂಪವನ್ನ ಅಂತ ಹೇಳಿ 3 ಲೋಕವನ್ನು ವ್ಯಾಪಿಸಿ ನಿಂತ್ಕೊಂಡ್ಬಿಟ್ಟ ಒಂದೇ ಹೊಡೆದಕ್ಕೆ. ಆ ಕಾಲ ಎಷ್ಟಪ್ಪ ಇದಿರ್ಬೇಡ ಅಲ್ವಾ? ಆ ತಲೆ ನೋಡಿದ್ರೆ ತುದಿ ಕಾಣ್ತಾನೆ ಇಲ್ಲ, ಹೋಗ್ಬಿಡಿದೆ, ತಲೆ ನೇರಕ್ಕೆ ಹೋಗ್ಬಿಡಿದೆ. ಹಿಂಗ್ ನೋಡುದು ಹಾಗೋದೆ, ಹಿಂಗ್ ನೋಡುದು ಅದೇ, ಹೆಂಗಂಗ್ ನೋಡುದು ಹೋಗ್ಬಿಡಿದೆ. ಸಂಜೆಗೆ ಕಾಣಿಸಲ್ಲ, ಇದು ಬರೀ ಅರ್ಜುನಗ್ ಮಾತ್ರ ಕಾಣಿಸೋದು. ಹೌದೌದು, ಸಂಜೆ ಕಾಣಿಸುತ್ತಾ? ಹಂಗಂದಿಲ್ವಲ್ಲ ಇಲ್ಲಿ. ಆದ್ರೆ ಸಂಜೆ ಅಷ್ಟು ವರ್ಣನೆ ಸಂಜೆನೇ ಹೇಳೋದು, ಸಂಜೆಗೂ ಕಾಣಿಸುತ್ತೆ. ಆಯ್ತು, ಸಂಜೆನೆ ನೋಡೋದು. ಅದಕ್ಕೆ ಕೊನೆಯಲ್ಲಿ ಹೇಳ್ತಾರಲ್ಲ, ಆ ಪರಮಾತ್ಮನ ವ್ಯಾಸ ಪ್ರಸಾದ ಹೇಳ್ತಾರೆ, ಮತ್ತೆ ಭುಗಂಭರೇ 71ನೇ ಶ್ಲೋಕದಲ್ಲಿ ನಾನು ಅದನ್ನು ಕಂಡೆ ಅದನ್ನ ಹೇಳ್ತಾರಲ್ಲ. ಅವನು ವ್ಯಾಸರ ಅನುಗ್ರಹದಿಂದ ನೋಡ್ತಾರೆ. ವ್ಯಾಸರಿಗೆ ಸಂಜೀನಿಗೆ ತೋರಿಸುವಂತಹ ಶಕ್ತಿ ಇತ್ತು ಅಂತಂದ್ರೆ, ಕಾಣಿಸುವಂತ ಶಕ್ತಿ ಇತ್ತು ಅಂದ್ರೆ, ವ್ಯಾಸರು ನೋಡ್ತಾನೆ ಇದ್ದ ಯಾವಾಗಲೂ. ಏನು ವ್ಯಾಸ ಶಕ್ತಿ ಪಾಪ, ನೋಡ್ಕೋತಾರೆ ವ್ಯಕ್ತಿ. ಪಾರ್ಥನಿಗೆ ಐಶ್ವರ್ಯವಾದಂತಹ ಹೆಚ್ಚಿನದಾದ ರೂಪವನ್ನು ತೋರಿಸಿದ. ಏವಂ ಯಥೋಕ್ತ ಪ್ರಕಾರೇಣ ತತಃ ಅನಂತರಂ ರಾಜನ್ ಧೃತರಾಷ್ಟ್ರ ಮಹಾಯೋಗೇಶ್ವರಃ ಯೋಗೇಶ್ವರಶ್ಚ ಹರಿಃ ನಾರಾಯಣಃ ದರ್ಶಯಾಮಾಸ ದರ್ಶಿತವಾನ್ ಪಾರ್ಥಾಯ ತಥಾಸುತಾಯ ಪರಮಂ ರೂಪಂ ವಿಶ್ವರೂಪಂ ಐಶ್ವರಂ. ಈ ರೀತಿ ಮೇಲೆ ಹೇಳಿದ ರೀತಿಯಿಂದ ಹೇಳಿಬಿಟ್ಟು ಆಮೇಲೆ ಇಲ್ಲಿ ರಾಜನೇ ಧೃತರಾಷ್ಟ್ರನೇ ಮಹಾಯೋಗೇಶ್ವರನಾದ ಮಹಾತ್ಮನೂ ಯೋಗೇಶ್ವರನೂ ಆಗಿರ್ತಕ್ಕಂಥ ಮಹಾಯೋಗೇಶ್ವರ ಯಾರು? ಅವನು ಹರಿ, ಅವನೇ ನಾರಾಯಣ. ಅವನು ತನ್ನ ವಿಶ್ವರೂಪವನ್ನು ದರ್ಶಯಾಮ ತೋರಿಸಿದ್ನು ಪಾರ್ಥನಿಗೆ. ಪ್ರಸಾದ ಕುಂತಿ
ಕುಂತಿಯ ಮಗನಾದಂತಹ ಅರ್ಜುನಿಗೆ ತನ್ನ ಹೆಚ್ಚಿನದಾದ ವಿಶ್ವರೂಪವನ್ನ ತೋರಿಸೇ ಬಿಟ್ಟ. ಅರ್ಜುನ ನೋಡಿದನು, ಪರಮಾತ್ಮ ತೋರಿಸಿದ್ನು ಒಸಿದ. ತೋರಿಸು ಅಂತ ಅಂದಪ್ಪ. ಅರ್ಜುನಿಗೆ ನೋಡೋ ಸ್ವಾತಂತ್ರ್ಯ ತೋರಿಸಿದ್ಮೇಲೆ ತಾನೆ. ಆ ನೋಡಬೇಕು ಒಂದು ಏನೋ ಒಂದು ಆಶ್ಚರ್ಯಪ್ಪ. ಆಗುವ್ರ ಕಣ್ಣಿರತ್ತ ಅಂತ. ವಿಶ್ವರೂಪ ನೋಡೋ ಕಣ್ಣು ಒಂದು ಕಣ್ಣಿದ್ಯಾ ಅಂತ. ಅಲ್ಲ, ನಾನು ತುಂಬಾ ವಿಶ್ವರೂಪದ ಬಗ್ಗೆ ಚಿಂತೆ ಮಾಡ್ತಾ ಇದ್ದು ಕನಸಿನ ವಿಶ್ವರೂಪ ಎದ್ದು ಬಿಟ್ರೆ ನೋಡ್ದಂಗೆ ಆಗತ್ತೋ ಆಗೋದು ಕನಸಿನಲ್ಲಿ. ತತ್ಕಾಲ ಕನಸು ಅನ್ಸಲ್ವಲ್ಲ ಅಲ್ವಾ? ಅದೇ ಚಿಂತನೆ, ಅದೇ ಗುಂಗಲ್ಲೇ ಇದ್ದು ಆ ಚಿಂತನೆ, ಆ ಕಲ್ಪನೆ, ಆ ಇದನ್ನೇ ಯೋಚನೆ ಮಾಡ್ತಾ ಇದ್ದು ಕನಸಲ್ಲಿ ಪರಮಾತ್ಮ ನಿಮ್ಗೆ ವಿಶ್ವರೂಪ ತೋರಿಸ್ಬಿಟ್ಟ ಕನಸು ಬಂದ್ಬಿಡ್ತದೆ. ಏನ್ ಆಗ್ಬೇಡ, ಏನೋ ಬಟ್ಟೆ ಗಿಟ್ಟೆ ಒದ್ದೆ ಆಗ್ಬಿಟ್ರೆ ಕಷ್ಟ. ಎದ್ಕೊಂಡ್ಬಿಟ್ಟು ಒಂದ್ಸಲ ಬರ್ಬಿಟ್ಟ ನೋಡ್ಬಿಟ್ಟು ಭಯ ಆಗ್ಬಿಟ್ಟೆ ಕಷ್ಟ. ಅರ್ಜುನ್ ಅಂತ ಮೂಲೋಕದ ಗಂಡೆ ನಡ್ಗೋಗ್ಬಿಟ್ಟ. ಇನ್ ಬೇರೆ ತತ್ತರಿಸೋಗ್ಬಿಟ್ಟ ಅರ್ಜುನ. ಮನುಷ್ಯನ ಅದು ಬರುತ್ತೆ, ಮುಗಿದಿಲ್ಲ ಇನ್ನು. ಹೌದು, ಬರುತ್ತೆ, ಮುಂದೆ ಬರುತ್ತೆ. ಮುಂದೆ ಬರುತ್ತೆ. ಕೋರದಾಳಿ ಸಂದೃಶ್ಯಂತೆ ಚೂರ್ಣತೆ ಉತ್ತಮಾಂಗೈ. ಕಷರ್ ಹಾಕಿ ಉಜ್ಜಿದೆ ನಮ್ದು ತಲೆಯೊಂದಲ್ಲ. ದುಷ್ಟಾಕರಾಳ ಮುಖಾನಿ ದೃಷ್ಟಿವ ಕಾಲ. एवं यशोक्त प्रकारेण उक्त्वा आयतಲ್ಲ ಆಚರಣೆ अनेक वक्त नयनम अनेकाद्भुत दर्शनम अनेक वक्त्र नयनम अनेकाद्भुत दर्शनम अनेक दिव्याभरणम दिव्यानेकोच्यतायुधम अनेक दिव्याभरणं दिव्यानेकोच्यतायुधम अनेक वक्त्र नयनम अनेकाद्भुत दर्शनम अनेक दिव्याभरणं दिव्यानेकोच्यतायुधम अनेक वक्त्र नयनम अनेकाद्भुत दर्शनम अनेक दिव्याभरणं ದಿವ್ಯಾನೇಕೋದ್ಯತಾಯುಧಂ. ದಿವ್ಯಾನೇಕೋದ್ಯತಾಯುಧ ಅದಕ್ಕೆ ಪದ. ಯಾವ ವಿಶ್ವರೂಪಕ್ಕೆ ಲಕ್ಷದಷ್ಟು ಬಾಯಿ ಕಣ್ಣು ಇರತಕ್ಕದ್ದು ಅದು ಅನೇಕ ವಕ್ತ ನಯನ. ವಕ್ತ ಅಂದ್ರೆ ಬಾಯಿ, ನಯನ ಅಂದ್ರೆ ಕಣ್ಣು. ಲಕ್ಷದಷ್ಟು ಬಾಯಿ, ಲಕ್ಷದಷ್ಟು ಕಣ್ಣುಗಳು. ಹಂಗೆ ಅದ್ಭುತವಾದ ದರ್ಶನ. ಒಂದೊಂದು ರೂಪವು ಅದ್ಭುತ, ಆಶ್ಚರ್ಯ ಅಂದ್ರೆ ಆಶ್ಚರ್ಯ. ಕಲ್ಪನೆ ಮಾಡ್ಲಿಕ್ಕೆ ಆಗಲ್ಲ, ಊಹೆ ಮಾಡ್ಲಿಕ್ಕೆ ಆಗಲ್ಲ. ಒಂದು ಅದ್ಭುತವಾಗಿ, ಅದ್ಭುತಕ್ಕಿಂತ ಅದ್ಭುತ ಅಂತ ಹೇಳ್ಬೇಕು, ನೀನು ಹೇಳಕ್ಕಾಗಲ್ಲ ಅಲ್ವಾ? ಅನೇಕವಾದ ಅದ್ಭುತ ಅಂದ್ರೆ ಆಶ್ಚರ್ಯಕರವಾದ, ನಿಷ್ಪಾಪಕವಾದ, ಬಹಳ ಒಂದು ಅವನಿಗೆ ಏನ್ ತೋಚದೇ ಇರೋ ಹಂಗೆ ಆಗುವಂತಹ ರೂಪ. ದಿವ್ಯವಾದ ಆಭರಣ. ಈ ಗೋಲ್ಡ್ ಸ್ಟಿಚ್ ಮಾಡುವಂತಹ ಆಭರಣ ಅಲ್ಲ ಅದು. ಯಾವ ಚಿನ್ಮಾರು ಮಾಡಿಲ್ಲ ಆಭರಣ ಹಾಕಿದ ವಿಶ್ವಕ್ಕೆ. ಆ ವಿಶ್ವದ ನಾರಾಯಣನಿಗೆ ಆ ಹಾರ ಹಾಕ್ಬೇಕಾದ್ರೆ ಅದು ಎಷ್ಟು ದೊಡ್ಡ ಹಾರ ಹಾಕ್ಬೇಕು. ಈ ಪರ್ವತಗಳನ್ನ ಹೊಟ್ಟೆ ಇಟ್ಕೊಂಡಿರುವಂತಹ ಪರಮಾತ್ಮ ದೇಹಕ್ಕೆ ಆ ಒಡ್ಯಾಣ ಹಾಕ್ಬೇಕಾದ್ರೆ, ತೋಳ್ಬಂದಿ ಹಾಕ್ಬೇಕಾದ್ರೆ, ಹಾರ ಹಾಕ್ಬೇಕಾದ್ರೆ ಕುಂಟಾಲ್ಗಟ್ಲೆ ಟನ್ ಗಟ್ಲೆ ಹಾಕ್ಬೇಕು. ಟನ್ ಗಟ್ಲೆ ಚಿನ್ನ ಹಾಕ್ಬೇಕು. ಅದು ಎಲ್ಲಾ ಕೈಗಳಿಗೂ, ಎಲ್ಲಾ ಕತ್ತಿಗೂ, ಎಲ್ಲಾ ಜಾಗಕ್ಕೂ ಹೋಗಪ್ಪ. ಅಂದ್ರೆ ದಿವ್ಯವಾದ, ಅಲೌಕಿಕವಾದ, ಪ್ರಾಕೃತವಾದಂತಹ ಆಭರಣಗಳು, ಉದ್ಯತವಾದ ಎತ್ತಿದಂತಹ ಆಯುಧಗಳು. ಖಡ್ಗ ಎತ್ಬಿಟ್ಟಿದ್ದಾನೆ, ಗದೆ ಎತ್ಬಿಟ್ಟಿದ್ದಾನೆ, ಎಲ್ಲ ಆಯುಧಗಳನ್ನು ಓಡ ಮೇಲಕ್ಕೆ ಎತ್ತಿ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಯಾವ ತಲೆಗೆ ಕೊಡ್ತಾನೋ ಗೊತ್ತಿಲ್ಲ. ದೊಣ್ಣೆ ಎತ್ತಿ ಹಿಡಿದ್ರೆ ಅಯ್ಯಪ್ಪ ಹೊಡಿಬೇಡ ಅಂತ ಕೈ ಎತ್ತೋದಂಗೆ ಉದ್ಯತವಾದ ಎತ್ತಿ ಹಿಡಿದಂತಹ ಭಯಂಕರವಾದ ಆಯುಧವುಳ್ಳವರಾದ ಆ ವಿಶ್ವರೂಪವನ್ನ ಕಂಡ ಅಥವಾ ಅದನ್ನು ತೋರಿಸಿದ. ಆಯುಧಂ ದರ್ಶಯಾಮಾಸವ ಆಯುಧಂ ಅರ್ಜುನ ದದರ್ಶವ. ಅನೇಕ ದಿವ್ಯಾಭರಣಂ ಅರ್ಜುನ ದದರ್ಶ ಅದಲ್ಲ, ಅದ ದರ್ಶಯಾಮಾಸವ. ದರ್ಶಯಾಮಾಸ ಅರ್ಜುನ ಕಡೆಯಿಂದ ಅದನ್ನು ಕಂಡ ಅರ್ಜುನ. ದರ್ಶಯಾಮಾಸ ಇದೆ ಸಂಬಂಧ. ಮುಂದಿನ ಸ್ಥಳದಲ್ಲಿ ಅರ್ಜುನ ದದರ್ಶ ಆಯ್ತು ಜಾಸ್ತಿ ಇದೆ. ಅರ್ಜುನ ಅದನ್ನು ನೋಡ್ದ ಅಂತಂದ್ರೆ ಧ್ಯಾನ ಮಾಡ್ಕೊಳ್ಳಿ, ಅದೇ ಪರಮಾತ್ಮ ತೋರಿಸ್ದ ಅಂತಂದ್ರೆ ಧ್ಯಾನ ಮಾಡ್ಕೊಳ್ಳಿ. ಹಾಕಿದೆ ಬರೀ ಲಾಸ್ಟ್ ಅರ್ಜುನ ದದರ್ಶ ಆಯ್ತವಾ.
ಅನೇಕ ಭಕ್ತ ನಯನಂ ಮೂಲಪದ ಅನೇಕವಕ್ತ್ರ ನಯನಂ ಅನೇಕಾನಿ ಭಕ್ತಾನಿ ನಯನಾನಿ ಚ ಯಸ್ಮಿನ್ ವಿಶ್ವರೂಪೆ ತದ್ ಅನೇಕ ಭಕ್ತ ನಯನಂ ಅನೇಕಾನಿ ವಕ್ತ್ರಾಣಿ ನಯನಾನಿ ಚ ಯಸ್ಮಿನ್ ರೂಪೇ ತತ್ ಅನೇಕವಕ್ತ್ರ ನಯನಂ ರೂಪ ವಿಶೇಷ ಲೆಕ್ಕವಿಲ್ಲದಷ್ಟು ಬಾಯಿಗಳು ಲೆಕ್ಕವಿಲ್ಲದಷ್ಟು ಕಣ್ಣುಗಳು ಯಾವ ವಿಶ್ವರೂಪದಲ್ಲೋ ಆ ವಿಶ್ವರೂಪ ಅನೇಕ ಭಕ್ತ ನಯನವಾಗಿದೆ. ಕಣ್ಣು ಬಾಯಿಗಳು ಅನೇಕ ಲೆಕ್ಕವಿಲ್ಲದಷ್ಟು ಕೋಟ್ ಗಟ್ಟಲೆ ಇದೆ. ಎಲ್ಲ ನೋಡಿದ್ರು ಬರೀ ಬಾಯ, ಎಲ್ಲ ನೋಡಿದ್ರು ಬರೀ ಕಣ್ಣೆ. ಅದು ಆಶ್ಚರ್ಯ. ಬರೀ ಬಾಯಿ ನೋಡ್ತಾ ಇರೋದು ಬರೀ ಬಾಯೇ ಕಾಣ್ತಾ ಇರೋದು, ಇನ್ನೂ ಕಾಣೋದಿಲ್ಲ. ಬರೀ ಕಣ್ಣು ನೋಡೋದು ಬರೀ ಕಣ್ಣುಗಳೇ ಕಾಣುತ್ತೆ, ಬಾಯೇ ಕಾಣಲ್ಲ, ಕಿವಿಯೂ ಕಾಣಲ್ಲ. ಕಿವಿ ನೋಡ್ತಾ ಇದ್ರೆ ಬರೀ ಕಿವಿಗಳೇ ಕಾಣುತ್ತೆ, ಇನ್ನೂ ಕಾಣೋದೇ ಇಲ್ಲ. ಎಲ್ಲ ನೋಡಿದ್ರು ಬರೀ ಕಿವಿಗಳೇ, ಇವನು ಬರೀ ಕಿವಿಯೇ ಕಾಣುತ್ತೆ. ಕಣ್ಣಲ್ಲಿ ಏನ್ ಕೂಡ ಬರೀ ಕಣ್ಣುಗಳೇ ಕಾಣಿಸ್ತದೆ. ಬರೀ ಕಣ್ಣೇ ಕಾಣುತ್ತಲ್ಲ, ಬಾಯಲ್ಲಿ ಇದೆ ಬರೀ ಬಾಯೇ ಕಾಣುತ್ತೆ, ಇನ್ನು ಕಣ್ಣೇ ಕಾಣಲ್ಲ. ಯಾವ್ದನ್ನು ನೋಡ್ತಾ ಇದ್ವಿ ನಮಗೂ ಅಷ್ಟೇ. ಕುರ್ಚಿ ನೋಡಿದ್ರೆ ಕುರ್ಚಿ ಮಾತ್ರ ಕಾಣುತ್ತೆ, ಕಿಟಕಿ ಕಾಣುತ್ತೆ. ಈಗ ಕಿಟಕಿ ಕಾಣಲ್ಲ, ಒಂದ್ ಕಡೆ ಒಂದೇ ನೋಡಕ್ಕಾಗಲ್ಲ. ಅನೇಕ ಅದ್ಭುತ ದರ್ಶನಂ ಅನೇಕಾನಿ ಅದ್ಭುತಾನಿ ವಿಸ್ಮಾಪಕಾನಿ ದರ್ಶನಾನಿ ಯಸ್ಮಿನ್ ರೂಪೇ ತದ್ ಅನೇಕಾದ್ಭುತ ದರ್ಶನಂ ಅನೇಕಾನಿ ಅದ್ಭುತಾನಿ ವಿಸ್ತಾಕಾನಿ ದರ್ಶನಾನಿ ಯಸ್ಮಿನ್ ರೂಪೇ ತತ್ ಅನೇಕಾದ್ಭುತ ದರ್ಶನಂ. ಲೆಕ್ಕವಿಲ್ಲದಷ್ಟು ಅನಂತವಾಗಿರ್ತಕ್ಕಂತಹ ಆಶ್ಚರ್ಯವನ್ನುಂಟು ಮಾಡುವ ರೂಪಗಳು ಯಾವ ವಿಶ್ವರೂಪದಲ್ಲೋ ಆ ವಿಶ್ವರೂಪವು ಅನೇಕ ಅದ್ಭುತ ರೂಪವು ಅದ್ಭುತ ದರ್ಶನವು ಅದ್ಭುತವಾದಂತಹ ನೋಟಕ್ಕೆ ಕಾಣುವಂಥದ್ದು. ತಥಾ ಅನೇಕ ದಿವ್ಯಾಭರಣಂ ತಥಾ ಅನೇಕ ದಿವ್ಯಾಭರಣಂ ಅನೇಕಾನಿ ದಿವ್ಯಾನಿ ಆಭರಣಾನಿ ಯಸ್ಮಿನ್ ತತ್ ಅನೇಕ ದಿವ್ಯಾಭರಣಂ ಅನೇಕಾನಿ ದಿವ್ಯಾನಿ ಆಭರಣಾನಿ ಯಸ್ಮಿನ್ ತತ್ ಅನೇಕ ದಿವ್ಯಾಭರಣಂ. ಲೆಕ್ಕವಿಲ್ಲದಷ್ಟು ಅಲೌಕಿಕವಾದ ಆಭರಣಗಳು ಯಾವ ವಿಶ್ವರೂಪದಲ್ಲೋ ಆ ವಿಶ್ವರೂಪ ಅನೇಕ ದಿವ್ಯಾಭರಣ. ಲೌಕಿಕವಾದ ಆಭರಣಗಳು ಯಾವ ವಿಶ್ವರೂಪದಲ್ಲೋ ಅದು ಅನೇಕ ದಿವ್ಯಾಭರಣಗಳು. ದಿವ್ಯಾನಿ ತಥಾ ದಿವ್ಯಾನೇಕೋದ್ಯತಾಯುಧಂ ತಥಾ ದಿವ್ಯಾನೇಕೋದ್ಯತಾಯುಧಂ ದಿವ್ಯವಾದ ಅಲೌಕಿಕವಾದ ಉದ್ಯತ ಎತ್ತಿದಂತ ಆಯುಧವುಳ್ಳದ್ದು ಅಂತ ಬರೀತಾರೆ. ದಿವ್ಯಾನಿ ಅನೇಕಾನಿ ಅಸ್ಯಾದೀನಿ ದಿವ್ಯಾನಿ ಅನೇಕಾನಿ ಅಸ್ಯಾದೀನಿ ಉದ್ಯತಾನಿ ಆಯುಧಾನಿ ಯಸ್ಮಿನ್ ತತ್ ಯತಾನಿ ಆಯುಧಾನಿ ಯಸ್ಮಿನ್ ತತ್ ದಿವ್ಯಾನೇಕೋದ್ಯತಾಯುಧಂ ದಿವ್ಯಾನೇಕೋದ್ಯತಾಯುಧಂ. ಅಸೀನ ಖಡ್ಗ, ಅಸ್ಯಾದಿನ ಖಡ್ಗ, ಚಾಮರ, ಸೋಮರ, ಮುಷಂಡಿ, ಶತಗ್ನಿ, ಪಾಶ, ಹಿಂಡಿ, ಪಾಲ, ತೋಮಲ, ಮುಸಲ, ಮುಗ್ಗಲ, ಪಾಶ, ಮಳಿಗ, ಪಟ್ಟಿಕ, ಮುಸುಂಡಿ, ಶತಗ್ನಿ, ನೂರಾರು ಆಯುಧಗಳು ಎಲ್ಲವನ್ನು ಎತ್ತಿಡಿದು ಬಿಟ್ಟಿದ್ದಾನೆ. ತಲೆ ಮೇಲೆ ಕುಟ್ಟು ಬಿಡ್ತಾನೋ ಹಾಗೆ ಎತ್ತಿಡಿದು ಬಿಟ್ಟಿದ್ದಾನೆ. ಯಾರು ತಲೆ ಮೇಲೆ ಹೊಡೆದು ಇಟ್ಟಿದ್ದಾನೋ ಗೊತ್ತಿಲ್ಲ. ಹಂಗೆ ಬಾರಿಸ್ಬಿಟ್ಟ ಅಂದ್ರೆ ದೊಡ್ಡ ಕಬ್ಬಿಣದ ಗದೆಯಿಂದ ಟೊಮೆಟೊ ಮೇಲೆ ಹಣ್ಣು ಮೇಲೆ ಹೊಡೆದ್ರೆ ಟೊಮೆಟೊ ಹಣ್ಣು ಕಿಚಿಕ್ತದೆ ಹಂಗೆ ಹಾಗೋಗುತ್ತೋ ಹಂಗೆ ಹೊಡೆದ್ಬಿಟ್ಟ ಅಂದ್ರೆ ಹಂಗೆ ನೆಲ ಕಟ್ಕೊಬಿಡ್ತಾರೆ. ನಮ್ ತಲೆ ಮೇಲೆ ಬಿತ್ತಿಲ್ಲ ಆ ವಿಶ್ವದ ನಾರಾಯಣ ಆ ಪರ್ವದಂತ ದೊಡ್ಡ ಗದೆಯಿಂದ ನಮ್ಮ ತಲೆ ಹೊಡೆದ ಅಂದ್ರೆ ನಾವು ಎಲ್ಲಿ ಪೀಸು ಒಂದಿರಲ್ಲ. ಸಿಹೆ ಮುಂತಾದ ಖಡ್ಗಗಳು, ಸೀದ ಖಡ್ಗವೇ ಮುಂತಾದ ಆಯುಧಗಳು ಉದ್ಯತವಾದ ಎತ್ತಿರದದ್ದಾಗಿದೆಯೋ ಯಾವ ವಿಶ್ವರೂಪದಲ್ಲಿ ಅದು ದಿವ್ಯವಾದ ಅಲೌಕಿಕವಾದ ಎತ್ತಿರದದ್ದಾದ ಆಯುಧವನ್ನುಳ್ಳದ್ದಾದ ವಿಶ್ವರೂಪ. ಅಂತಹ ರೂಪವನ್ನು ದರ್ಶಯಾಮಾಸ ಪೂರ್ವೇಣ ಸಂಬಂಧ ಅಂಥ ವಿಶ್ವರೂಪವನ್ನ ಪರಮಾತ್ಮ ತೋರಿಸ್ದ ಅಂತ ಹೇಳಿ ಹಿಂದಿನೊಳಗೆ ಅನ್ವಯ ಮಾಡ್ಕೊಂಡು ಓ ಆ ಕಂದ ಆ ರೂಪವನ್ನು ತೋರಿಸ್ದ ಆ ವಿಶ್ವರೂಪ ಇದು ನಡೆದ